कामद राधा कृष्ण प्राण जुगला किशोर हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माता जी धन्यवाद प्रणाम ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ, ಹರೇ ಕೇಳಿಸ್ತಾ ಕೃಷ್ಣ. ಇದೆ. ಹಾ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಹಾಡಿದ ಮಂಗಳಪ್ರದ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಮಾತಾಜಿ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಭಕ್ತಿ ರಸಾಮೃತ ಸಿಂಧು. ಇವತ್ತಿನ ಪ್ರವಚನಕಾರರು ವಿನುತಾ ಕೀರ್ತಿದ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಗುರು ಪರಂಪರೆಯ ಕೃಪೆಯಿಂದ, ಶ್ರೀಲ ಪ್ರಭುಪಾದರ ಕೃಪೆಯಿಂದ, ಹಿರಿಯ ವೈಷ್ಣವ ಭಕ್ತರ ಕೃಪೆಯಿಂದ ಈ ಒಂದು ನಿರೂಪಣೆಯನ್ನು ಪ್ರಸ್ತುತಪಡಿಸುವ ಸದವಕಾಶ ನನಗೆ ಸಿಕ್ಕಿದೆ. ಇದನ್ನು ನಿರೂಪಿಸುವ ಅರ್ಹತೆ ನನಗೆ ಇಲ್ಲ. ಆದರೂ ಈ ಪ್ರಭುಪಾದರು ಮತ್ತು ಗುರು ಪರಂಪರೆ ಒಂದು ಕೃಪೆಯೇ ಆಗಿದೆ. ನಾನು ನಿರೂಪಿಸುವ ವಿಷಯವು ಕೇಳುವವರ ಹೃದಯಕ್ಕೆ ತಲುಪಿ ಅವರಿಗೂ ಸಹ ಭಕ್ತಿ ಸಿಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಶಿಲ ಪ್ರಭುಪಾದ್, ಜೈ ಶಿಲ ಗುರು. ಭಕ್ತಿ ರಸಾಮೃತ ಸಿಂಧು ಭಕ್ತಿಯೋಗದ ಸಂಪೂರ್ಣ ವಿಜ್ಞಾನ. ಭಕ್ತಿಯ ಬಗ್ಗೆ ನಾವು ಆಳವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಷಡ್ಗೋಸ್ವಾಮಿಗಳ ಕೃಪೆ ನಮಗೆ ಬೇಕು. ನಾವು ಅವರ ಅಷ್ಟಕವನ್ನು ಹಾಡಿ ಭಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಶ್ರೀ ಷಡ್ಗೋಸ್ವಾಮಿ ಅಷ್ಟಕ. ಕೃಷ್ಣ ಕೀರ್ತನ ಗಾನ ನರ್ತನ ಪರೋ ಪ್ರೇಮಾಮೃತಾಂಬೋ ನಿಧಿ ಧೀರಾ ಧೀರ ಜನಪ್ರಿಯೌ ಪ್ರಿಯಕರೌ ನಿರ್ಮತ್ಸರೌ ಪೂಜಿತೌ ಶ್ರೀ ಚೈತನ್ಯ ಕೃಪಾಭರೋ ಭುವಿ ಭುವೋ ಭಾರಾವಹಂತಾರಕೋ ಶ್ರೀ ಚೈತನ್ಯ ಕೃಪಾಭರೋ ಭುವಿ ಭುವೋ ಭಾರಾವಹಂತಾರಕೋ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮನ್ಯಾೌ ಶರಣ್ಯಾಕರೋ ರಾಧಾ ಕೃಷ್ಣ ಪದಾರವಿಂದ ಭಜನ ನಂದೇನ ಮತ್ತಾಲಿಕೌ ರಾಧಾ ಕೃಷ್ಣ ಪದಾರವಿಂದ ಭಜನ ನಂದೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ಶ್ರೀ ಗೌರಾಂಗ ಗುಣಾನುವರ್ಣನ ವಿಧೌ ಶ್ರದ್ಧಾ ಸಮೃದ್ಧೈನಿತೌ ಪಾಪೋತ್ತಾಪನಿಕೃಂತನೌ ತನುಭೃತಾಂ ಗೋವಿಂದ ಗಾನಾಮೃತೈ ಆನಂದಾಂಬುಧಿವರ್ಧನೈಕ ನಿಪುಣೌ ಕೈವಲ್ಯ ನಿಸ್ತಾರಕೌ
ಆನಂದಾಂಬುದಿ ವರ್ಧನೈಕ ನಿಪುಣೌ ಕೈವಲ್ಯ ನಿಸ್ತಾರಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ತ್ವಕ್ತಾತೂರ್ಣ ಅಶೇಷ ಮಂಡಲಪತಿ ಶ್ರೇಣಿಂ ಸದಾತು ಚವತ್ ಭೂತ್ವಾ ದೀನ ಗಣೇಶ ಕೌ ಕರುಣಯ ಕೌಪೀನ ಕಂತಾಶ್ರಿತೌ ಗೋಪೀ ಭಾವರಸಾಮೃತಾಬ್ಧಿ ಲಹರಿ ಕಲ್ಲೋಲ ಮಗ್ನೌ ಮುಹುರ್ ಗೋಪೀ ಭಾವರಸಾಮೃತಾಬ್ಧಿ ಲಹರಿ ಕಲ್ಲೋಲ ಮಗ್ನೌ ಮುಹುರ್ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ಶ್ರೀ ಜೀವ ಗೋಪಾಲಕೌ. ಷಡ್ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಅವರು ಸದಾ ಶ್ರೀಕೃಷ್ಣನ ದಿವ್ಯ ನಾಮಗಳನ್ನು ಜಪಿಸುತ್ತಾ ಕೀರ್ತಿಸುತ್ತಾ ನರ್ತಿಸುತ್ತಾ ಇರುತ್ತಾರೆ. ಅವರು ಭಗವತ್ ಪ್ರೇಮದ ಸಾಗರರು. ಅವರನ್ನು ಸಾಧುಗಳು ಮಾತ್ರವಲ್ಲ, ದುಷ್ಟರು ಸಹ ಇಷ್ಟಪಡುತ್ತಾರೆ. ಏಕೆಂದರೆ ಅವರು ಯಾರೆಡೆಗೂ ಅಸೂಯೆ ಹೊಂದಿರುವುದಿಲ್ಲ. ಅವರು ಯಾವ ಕಾರ್ಯಗಳನ್ನು ಮಾಡಿದರೂ ಅವು ಎಲ್ಲರಿಗೂ ಸಂತುಷ್ಟಿಯನ್ನುಂಟು ಮಾಡುತ್ತದೆ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯ ಸ್ವರೂಪರು. ಆ ವಿಧದಲ್ಲಿ ಅವರು ಈ ಭೌತಿಕ ಜಗತ್ತಿನಲ್ಲಿ ಬದ್ಧ ಜೀವಿಗಳನ್ನು ಮುಕ್ತರನ್ನಾಗಿಸಲು ಪ್ರಚಾರ ಕಾರ್ಯಗಳಲ್ಲಿ ನಿಮಗ್ನರಾಗಿರುತ್ತಾರೆ. ಇಡೀ ಮಾನವ ಜಾತಿಯ ಶ್ರೇಯಸ್ಸಿಗಾಗಿ ಸನಾತನ ಧರ್ಮವನ್ನು ಸ್ಥಾಪಿಸಲು ಎಲ್ಲಾ ಶಾಸ್ತ್ರಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವುದರಲ್ಲಿ ನಿಪುಣರು. ಆದ್ದರಿಂದ ಅವರು 3 ಲೋಕಗಳಲ್ಲೂ ಗೌರವಿಸಲ್ಪಡುವರು. ಅವರು ಗೋಪಿ ಭಾವದಿಂದ ಶ್ರೀ ರಾಧಾಕೃಷ್ಣರ ದಿವ್ಯವಾದ ಸೇವೆಯಲ್ಲಿ ನಿಮಗ್ನರಾಗಿ ಇರುವವರಾದ್ದರಿಂದ ಅವರ ಆಶ್ರಯ ಪಡೆಯಬೇಕು. ದಿವ್ಯವಾದ ಗೋವಿಂದನ ಗಾನಾಮೃತವನ್ನು ಬದ್ಧ ಜೀವಿಗಳಿಗೆ ನೀಡಿ ಅವರ ಪಾಪ ಕಾರ್ಯಗಳ ಪ್ರತಿಕ್ರಿಯೆಗಳಿಂದ ಅವರನ್ನು ಪವಿತ್ರರನ್ನಾಗಿ ಮಾಡಬಲ್ಲರು. ಆ ರೀತಿಯಲ್ಲಿ ಅವರು ದಿವ್ಯಾನಂದದ ಸಾಗರದ ಸರಹದ್ದುಗಳನ್ನು ವಿಸ್ತರಿಸುವುದರಲ್ಲಿ ನಿಪುಣರು ಮತ್ತು ಜೀವಿಗಳನ್ನು ಸಾಯುಜ್ಯ ಮುಕ್ತಿಯು ನುಂಗಿ ಹಾಕದಂತೆ ಕಾಪಾಡುವ ರಕ್ಷಕರು. ಉನ್ನತವಾದ ಉದ್ಯೋಗಗಳನ್ನು ಕೂಡ ತುಚ್ಛವೆಂದು ಭಾವಿಸಿ ಅವನ್ನು ತ್ಯಜಿಸಿದರು. ಬದ್ಧ ಜೀವಿಗಳನ್ನು ಮುಕ್ತರನ್ನಾಗಿ ಮಾಡಲು ಅವರು ಕೌಪಿನ ವಸ್ತುಗಳನ್ನು ಸ್ವೀಕರಿಸಿ ತಮ್ಮನ್ನು ತಾವು ಭಿಕ್ಷುಕರೆಂದು ತಿಳಿದರು. ಆದರೆ ಅವರು ಸದಾ ಶ್ರೀಕೃಷ್ಣನ ಗೋಪಿ ಪ್ರೇಮ ಭಾವದಲ್ಲಿ ಆನಂದ ಸಾಗರದಲ್ಲಿ ಮುಳುಗಿ ಹೋಗಿದ್ದರು. ಯಾವಾಗಲೂ ಆ ಸಾಗರದ ಅಲೆಗಳಲ್ಲಿ ಪುನಃ ಪುನಃ ಸ್ನಾನ ಮಾಡುತ್ತಾ ಇದ್ದರು. ನಾವು 6 ಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಕ್ಲೇಶಾಗ್ನಿ ಬಗ್ಗೆ ತಿಳಿದುಕೊಂಡ್ವಿ. ಅಂದ್ರೆ ಕ್ಲೇಶಾಗ್ನಿ ಅಂದ್ರೆ ಕೃಷ್ಣ ಪ್ರಜ್ಞೆ ಎಂಬ ಜ್ವಾಲೆಯು ಎಷ್ಟು ಶಕ್ತಿಯುತವಾದದೆಂದ್ರೆ ಅಜ್ಞಾನವೆಂಬ ಸರ್ಪಗಳನ್ನ ಅದು ಏನ್ ಮಾಡ್ತದೆ, ತಕ್ಷಣ ಸಾಯುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ಮತ್ತೆ ಹರಿನಾಮ ಜಪ ಭಕ್ತಿ ಸೇವೆ ಎಷ್ಟು ಶಕ್ತಿಯುತವಾದದ್ದು ಎಂಬುದನ್ನು ನಾವು ತಿಳಿದುಕೊಂಡೆವು. ಚೈತನ್ಯ ಮಹಾಪ್ರಭು ಪ್ರತಿಪಾದಿಸಿದ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದರೆ ಅದೊಂದೇ ಸಾಕು ವ್ಯಕ್ತಿಯ ಭಕ್ತಿ ಮಾರ್ಗವನ್ನು ಹಿಡಿದ ಹೊರತು ಪಾಪ ಫಲಗಳಿಂದ 100ಕ್ಕೆ 100ರಷ್ಟು ಮುಕ್ತನಾಗಲಾರನು. ಅಂದ್ರೆ ಎಂಬ ಕೃಷ್ಣ ಪ್ರಜ್ಞೆಯಿಂದ ತೊಡೆದು ಹಾಕಬಹುದು. ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿಗೆ ಶರಣಾಗತನಾಗಿ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಭಕ್ತಿ ಸೇವೆ ಮಾಡಿದರೆ ತತ್ಕ್ಷಣ ಪಾಪ ಕರ್ಮ ಫಲಗಳಿಂದ ಮತ್ತು ಮುಕ್ತರಾಗುತ್ತೇವೆ ಎಂದು ಪದ್ಮ ಪುರಾಣದಲ್ಲಿ ಹೇಳಿದೆ. ಅದ್ರ ಬಗ್ಗೆ ತಿಳ್ಕೊಂಡ್ವಿ ನಾವು. ಶುಭದ ಬಗ್ಗೆನೂ ಸ್ವಲ್ಪ ಅರ್ಧ ತಿಳ್ಕೊಂಡ್ವಿ. ಅಂದ್ರೆ ಪೂರ್ಣ ಕೃಷ್ಣ ಪ್ರಜ್ಞಾ ಭಾವದಿಂದ ಭಕ್ತಿ ಸೇವೆಯಲ್ಲಿ ತೊಡಗಿದಾತನು ಈ ಜಗತ್ತಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದಾನೆಂದು, ಅವನು ಪ್ರತಿಯೊಬ್ಬನಿಗೂ ಶುಭವನ್ನು ನೀಡುತ್ತಿದ್ದಾನೆಂದು ಭಾವಿಸ್ಬೇಕು. ಅಂದ್ರೆ ಶುದ್ಧ ಭಕ್ತಿ ಸೇವೆಯು ಸಕಲ ಶುಭದ ಪ್ರಾರಂಭ ಎಂಬುದನ್ನು ತಿಳಿದುಕೊಂಡೆವು. ಈ ಶುಭದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಅಂದ್ರೆ ಸ್ವಲ್ಪ ಶುಭ ಯಾವುದು ಅಂದ್ರೆ ಎಂಬುದರ ಬಗ್ಗೆ ಶ್ರೀಲ ರೂಪ ಗೋಸ್ವಾಮಿಯವರು ಒಂದು ವ್ಯಾಖ್ಯೆ ನೀಡ್ತಾರೆ. ಯಾವುದು ಜಗತ್ತಿನ ಸಮಸ್ತ ಜನರಿಗೂ ಒಳಿತನ್ನು ಮಾಡುವುದೋ ಅದೇ ಮಂಗಳಕರವಾದದ್ದು, ಅದೇ ಶುಭವಾದದ್ದು. ಅಂದ್ರೆ
ಕೃಷ್ಣ ಪ್ರಜ್ಞಾ ಆಂದೋಲನ ಎಷ್ಟು ಒಳಿತಾದುದೆಂದರೆ ಏನ್ ಮಾಡ್ತದೆ, ಇಡೀ ಮಾನವ ಕುಲವನ್ನು ಅತ್ಯುತ್ತಮ ಲಾಭವನ್ನು ತಂದುಕೊಡಬಲ್ಲದು. ಇದರ ಫಲವನ್ನು ಪ್ರತಿಯೊಬ್ಬರು ಅನುಭವಿಸಬಹುದು. ಅಂದ್ರೆ ನಾವು ಅವರಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದಾಗ ಅವುಗಳ ಪ್ರಮಾಣ ಕಡಿಮೆ ಆಗಿದೆ. ಅಂದ್ರೆ ಅದಕ್ಕಿಂತ ಮೊದಲು ನಾವು ಏನ್ ಮಾಡ್ತಾ ಇದ್ವಿ, ಯಾರಿಗೂ ಏನಾದ್ರೂ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಏನಾದ್ರೂ ಮಾತಾಡುದು, ಆಮೇಲೆ ಅವ್ರ ಮನ್ಸು ನೋಯಿಸುವುದು, ಏನಾದ್ರೂ ಒಂದ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮಗೆ ಇದು ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಯಾವಾಗ ನಾವು ಭಕ್ತಿಯಲ್ಲಿ ಬಂದು ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದ್ವೋ, ಇವಾಗ ನಾವು ಒಂದೊಂದು ಮಾತು ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಅಯ್ಯೋ ಇದು ಹೇಳಿದ್ರೆ ಅಪರಾಧ ಆಗ್ಬೋದಾ, ಇದು ಮಾಡಿದ್ರೆ ಅಪರಾಧ ಆಗ್ಬೋದಾ, ಇದರಿಂದ ಅವ್ರ ಮನ್ಸು ನೋಯ್ಬೋದಾ, ಅದನ್ನೆಲ್ಲ ತಿಳ್ಕೊಳ್ತೇವೆ. ಅದೇ ಒಂದು ಶುಭ ತರುತ್ತದೆ. ಅಂದ್ರೆ ಇದು ಒಂದು ಶುಭ ತರ್ತದೆ. ಯಾವಾಗ ನಮ್ಮ ಈ ಕೃಷ್ಣ ಪ್ರಜ್ಞೆಗೆ ಬಂದಾಗ ನಮ್ಮ ಈ ಭಾವನೆಗಳು ನಮ್ಗೇನ್ ಮಾಡ್ತದೆ, ನಾವು ಯೋಚನೆ ಮಾಡ್ತೇವೆ, ಏನ್ ಮಾತಾಡಕ್ಕೂ ತಕ್ಷಣ ಹೇಳಿಬಿಡುದಿಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರು ನಾವು ಸಹಿಸ್ಕೊಳ್ತೇವೆ. ಇಂಥ ಗುಣಗಳೆಲ್ಲ ಏನಂದ್ರೆ ಶುಭ ತರುತ್ತವೆ ನಮ್ಮಲ್ಲಿ. ಅಂದ್ರೆ ನಮ್ಮಲ್ಲಿ ಬದಲಾವಣೆಯನ್ನು ತರ್ತದೆ. ಯಾವ ಬದಲಾವಣೆ ತರ್ತದೆ ಅಂದ್ರೆ ಶುಭಕರವಾದ ಬದಲಾವಣೆ ತರುತ್ತಾ ಇದೆ. ಎಲ್ರಿಗೂ ಒಳ್ಳೇದು ಮಾಡಬೇಕೆಂಬ ಬದಲಾವಣೆ ತರ್ತದೆ ನಮ್ಮ ಮನಸ್ಸಿನಲ್ಲಿ. ಇವಾಗ ಬೇರೆ ಯಾರಾದ್ರೂ ವೈಷ್ಣವರು ಕಷ್ಟದಲ್ಲಿದ್ರೆ ನಾವು ಅವ್ರಿಗೆ ವೈಷ್ಣವ ಪರ ದುಃಖಿ ಅಂತಾರೆ, ಅವರಿಗೆ ಸಹಾಯ ಮಾಡ್ತೇವೆ. ಅವರ ಮನೆಯಲ್ಲಿ ಏನಾದ್ರೂ ದುಃಖ ಆದ್ರೆ ನಾವು ಹೋಗಿ ಆ ದುಃಖದಲ್ಲಿ ಭಾಗಿಯಾಗ್ತೇವೆ. ಅಂದ್ರೆ ಅಷ್ಟು ಒಳ್ಳೆ ಗುಣಗಳು ನಮ್ಗೆ ಈ ಕೃಷ್ಣ ಪ್ರಜ್ಞೆಯಿಂದ ಬಂದಿದೆ. ಅಂದ್ರೆ ನಮ್ಗೆ ಶುಭ ಆರಂಭ ಆಗಿದೆ. ನಾವು ಮೊದ್ಲು ಮಾಂಸಾಹಾರಿಗಳಾಗಿದ್ವಿ, ಅದೇನಾಗ್ತದೆ ಅದು ಕೂಡ ತ್ಯಜಿಸಿ ಬಿಡ್ತಾ ಇದ್ದೀವ. ಅಂದ್ರೆ ನಾವು ಯಾವ ಪ್ರಾಣಿಗೆ ಅಂದ್ರೆ ಪ್ರಾಣಿಯನ್ನು ನಾವು ಮೊದ್ಲು ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಈ ಕೃಷ್ಣ ಪ್ರಜ್ಞೆ ಬಂದಾಗ ಗೊತ್ತಾಯ್ತು. ಏನ್ ಗೊತ್ತಾಯ್ತಂದ್ರೆ ನಾವು ಇವಾಗ ಒಂದು ಪ್ರಾಣಿಯನ್ನು ಕಡಿದ್ರೆ ಅವನ್ಗೆ ಪಾಪ ಬರುದಿಲ್ಲ ಅಂತ ಅಲ್ಲ, ಮಾರಾಟ ಮಾಡುವವರಿಗೆ, ಆ ಕಡಿಯುವವನಿಗೆ, ಅದನ್ನ ತಿನ್ನುವವರಿಗೆ ಎಲ್ರಿಗೂ ಪಾಪ ಬರುತ್ತೆ. ಅದನ್ನ ನಾವು ಬಿಟ್ಟಿದ್ದೇವೆ. ಅದು ಸಹ ಶುಭದ ಪ್ರಾರಂಭ. ಅಂದ್ರೆ ಯಾರಿಗಾದ್ರೂ ಕಡುವಾದ ಮಾತು ಹೇಳುವುದನ್ನು ನಾವು ಬಿಟ್ಟಿದ್ದೇವೆ. ಅದಕ್ಕಿಂತ ಮೊದಲು ತುಂಬಾ ಒಂದು ಚಿಕ್ಕದಂದ್ರೆ ಅದು ದೊಡ್ಡದಾಗಿ ಮಾಡಿ ಜಗಳ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಅದೆಲ್ಲ ಕಡಿಮೆ ಆಯ್ತು. ನೋಡಿ ಎಷ್ಟು ಶಾಂತದಿಂದ, ಎಷ್ಟು ಸಮಾಧಾನದಿಂದ ಇವಾಗ ಏನೇ ಕಷ್ಟ ಬರ್ಲಿ, ಏನೇ ತೊಂದರೆ ಬರ್ಲಿ ಸಹಿಸುವ ಗುಣ ನಮ್ಮಲ್ಲಿ ಬಂದಿದೆ. ಅದೂನು ಶುಭದಾನೆ. ಅಂದ್ರೆ ಒಂದು ರೀತಿಯಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಬಂದಿದೆ. ಇವಾಗ ಯಾವ್ದ್ರಲ್ಲಿ ಬಂದಿದೆ, ಈ ಕೃಷ್ಣ ಪ್ರಜ್ಞೆಯಿಂದ. ಉದಾಹರಣೆ ನೋಡ್ಬೋದು, ಪ್ರಹ್ಲಾದ್ ಮಹಾರಾಜರು ಅವ್ರ ತಂದೆನೆ ಎಷ್ಟು ಕಷ್ಟ ಕೊಡ್ತಾರೆ ಅವ್ರಿಗೆ. ಅಂದ್ರೆ ಬೇರೆ ಯಾರು ಅಲ್ಲ, ಏನಂತಾರೆ, ಬೇಲಿಯೇ ಎದ್ದು ಹೊಲವನ್ ಮೇದ್ರೆ ಆ ಹೊಲವನ್ನು ಕಾಯುವವ್ರು ಯಾರು ಅಂತಾರೆ. ಆತರ ಪ್ರಹ್ಲಾದ ಮಹಾರಾಜ್ ಬಂದು ಎಷ್ಟು ಕಷ್ಟ, ಎಷ್ಟು ಅದು ಹೇಳಿಕ್ಕೆ ಅಸಾಧ್ಯ, ಆದರೂ ಅದನ್ನೆಲ್ಲ ಅವ್ರು ಎಷ್ಟು ಇದಾಗಿ ಸಹಿಸಿ ಆ ನಾಮ ಜಪ ಮಾಡುತ್ತಾ ನಿರ್ಭಯದಿಂದ ಇರ್ತಾ ಇದ್ರಂತೆ. ಅವ್ರಿಗೆ ಭಯನೇ ಇಲ್ಲ. ಅಂತ ಒಂದು ಶುಭ ಅಂದ್ರೆ ಅದರಿಂದ ಈ ಕೃಷ್ಣ ಪ್ರಜ್ಞೆಯಿಂದ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕ ಏನಾಗ್ತದೆ, ನಮಗೆ ಯಾವ ಕಷ್ಟವೂ ಕಷ್ಟ ಅನ್ಸುದಿಲ್ಲ. ಅದೂನು ಒಂದು ಶುಭದ ಪ್ರಾರಂಭವಾಗಿದೆ. ಅಂದ್ರೆ ಸಮಸ್ತ ಜನರಿಗೂ ಒಳಿತನ್ನು ಮಾಡುವಂಥದ್ದು ಸಹ ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಅಂದ್ರೆ ತಂದು ಕೊಡುವಂತದ್ದು. ಅಂದ್ರೆ ನಮಗೆ ಕೂಡ ಲಾಭವನ್ನು ತಂದು ಕೊಡ್ತದೆ. ನಮ್ಗೆ ಈ ಬೇರೆಯವ್ರಿಗೂ ನಮ್ಮಿಂದ ಲಾಭ ಬರ್ತದೆ. ಸಂಘಕ್ಕೂ ಒಳ್ಳೆಯ ಶುಭವನ್ನು ತಂದು ಕೊಟ್ಟಿರುವಂತದ್ದು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಚಳುವಳಿ ಅಂದ್ರೆ ಆಕರ್ಷಿತವಾಗಿ ಫಲವನ್ನು ಪ್ರತಿಯೊಬ್ಬರಿಗೂ ಕೊಡ್ತದೆ ಮತ್ತು ಅವರನ್ನು ಈ ಶುಭದ ಅಂದ್ರೆ ಶುಭ ಪ್ರಾರಂಭವಾಗ್ತದೆ ಅವರ ಜೀವನದಲ್ಲಿ. ಆದ್ದರಿಂದ ಭಕ್ತಿ ಸೇವೆ ಮಾರ್ಗದ ಕೃಷ್ಣ ಪ್ರಜ್ಞಾ ಚಳುವಳಿಯನ್ನು ನಾವೇನ್ ಮಾಡ್ಬೇಕು, ಜಗತ್ತಿನಾದ್ಯಂತ ಪ್ರಸಾರ ಮಾಡುವುದು ಅತ್ಯುನ್ನತ ಮಾನವ ಹಿತ ಕಾರ್ಯ. ಅದು ನಾವು ತಿಳ್ಕೊಳ್ಬೇಕು. ಅಂದ್ರೆ ಪ್ರತಿಯೊಬ್ಬರು ಒಬ್ಬರಿಗೆ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಈ ಕ್ಲಾಸಿಗೆ ಬಂದು ಕರ್ಕೊಂಡ್ ಬಂದು ಸೇರ್ಸೋದು, ಆಮೇಲೆ ಅವ್ರಿಗೆ ಹರಿನಾಮ ಜಪಿಸುವಂತೆ ಮಾಡುದು, ಅದೆಲ್ಲ ಅವರ ಜೀವನದಲ್ಲಿ ಶುಭವನ್ನು ಪ್ರಾರಂಭ ಮಾಡ್ತೇವೆ ನಾವು ಪ್ರತಿಯೊಬ್ಬರ ಜೀವನದಲ್ಲಿ. ಅಂದ್ರೆ ಈ ಪ್ರಸಾರ ಕಾರ್ಯ ಬಂದು ಅದು ತುಂಬಾ ಶುಭ. ಎಷ್ಟೋ ಜನರಿಗೆ ನಾವು ಇವಾಗ ಮೊದ್ಲು ಎಷ್ಟು ಕಡಿಮೆ, ಇವಾಗ ಎಷ್ಟು ಜನ ಹೆಚ್ಚಿಗೆ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಅದಕ್ಕೆ ಕಾರಣ ನಾವು ಪ್ರತಿಯೊಬ್ಬರಿಗೆ ಪ್ರಭುಪಾದರ ಪುಸ್ತಕವನ್ನು ಕೊಡೋದ್ರಿಂದ ಅವ್ರಿಗೆ ಓದುವ ಹಾಗೆ ಮಾಡ್ಬೋದು, ಅವರಿಗೆ ಜಪ ಮಾಡುವ ಹಾಗೆ ಮಾಡ್ಬೋದು. ಅದೆಲ್ಲ ಅವರ ಜೀವನದಲ್ಲಿ ಶುಭವನ್ನು ತಂದು ಕೊಡ್ತದೆ. ಅಂದ್ರೆ ರೂಪ ಗೋಸ್ವಾಮಿ ಅವರು ಇನ್ನಿತರ ವಿದ್ವಾಂಸರ ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಹೀಗೆ ನಾವು ಭಕ್ತಿ ಸೇವೆಯಲ್ಲಿ ಬೇರೆಯವರನ್ನು ತೊಡಗಿಸುವುದು ಸಹ ಶುಭದ ಪ್ರಾರಂಭವಾಗಿದೆ. ಈ ಭಕ್ತಿ ಸೇವೆಯ ಮುಖ್ಯ ಧ್ಯೇಯ ಏನಾಗಿದೆ ಅಂದ್ರೆ
ನಮ್ದು ಇವಾಗ ಮುಖ್ಯ ಗುರಿ ಏನು, ಇವಾಗ ಭಕ್ತಿ ಸೇವೆ ಪ್ರಭುಪಾದರು ನಮ್ಗೆ ಕೊಟ್ಟಿದ್ದಾರೆ. ಅವರು ಎಷ್ಟು ಕಷ್ಟಪಟ್ರು ಅಂದ್ರೆ ಅದ್ ನಾವು ಹೇಳಲಿಕ್ಕೆ ಅಸಾಧ್ಯ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಯಾಕಂದ್ರೆ ಇವತ್ತು ನಾನು ಕ್ಲಾಸ್ ನಲ್ಲಿ ಪ್ರಭುಪಾದ್ರ ಬಗ್ಗೆ ಮಾತಾಡಿದ್ದೆ ಬೆಳಿಗ್ಗೆ. ಅದ್ರಲ್ಲಿ ಒಂದು ಏನಂದ್ರೆ ಅವ್ರು ಏನ್ ಮಾಡ್ತಾರೆ, ನಾವು ತಿಳ್ಕೊಂಡ್ವಿ ಅಯ್ಯೋ ಅವ್ರು ಹಡಗ್ನಲ್ಲಿ ಅಷ್ಟು ಸುಲಭವಾಗಿ ಹೋಗಿ ಕೂತ್ಕೊಂಡು ಹೊರದೇಶಕ್ಕೆ ಹೋದ್ರು, ಆಮೇಲೆ ಅಲ್ಲಿ ಪ್ರಚಾರ ಮಾಡಿದ್ರು. ಇಲ್ಲ, ಅವರು ಏನಾಗ್ತದೆ, ಆ ದಾಮೋದರ ಮಂದಿರದಲ್ಲಿ ಇದ್ದು ಸೇವೆ ಮಾಡ್ತಾ ಇರ್ತಾರೆ. ಆಗ ಅವರು ಒಂದಿನ ತುಂಬಾ ಅಳ್ತಾರೆ. ತುಂಬಾ ಅಂದ್ರೆ ರೂಪ ಗೋಸ್ವಾಮಿ ಅವರ ಬಗ್ಗೆ. ಅಂದ್ರೆ ಅಲ್ಲಿ ಹೋಗಿ ಅವರ ಸಮಾಧಿ ಹತ್ರ ಕೂತ್ಕೊಂಡು ಅವ್ರು ಕೇಳ್ತಾರೆ, ನನ್ನ ಗುರುವಿನ ಆದೇಶವನ್ನ ನಾನು ಪಾಲಿಸ್ಲಿಕ್ಕೆ ಆಗ್ಲಿಲ್ಲ, ನನಗೆ ಇದು ಕೃಪೆ ತೋರಿ ಅಂತ ಅಳ್ತಾರೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಪುಸ್ತಕ ಇದು ಅನುವಾದ ಮಾಡ್ತಾ ಇರ್ತಾರೆ. ನಾವು ಅವರ ಪುಸ್ತಕಗಳನ್ನು ಮುಟ್ಟಿದಾಗ ಯೋಚನೆ ಮಾಡ್ಬೇಕು, ಒಂದೊಂದು ಪುಸ್ತಕದಲ್ಲಿ ಅವರು ಮಾಡಿದ ನಿದ್ದೆಯ ತ್ಯಾಗವಿದೆ ಅದರಲ್ಲಿ. ಆದ್ದರಿಂದ ನಾವು ಪುಸ್ತಕಗಳನ್ನ ಹೆಚ್ಚಾಗಿ ಓದ್ಬೇಕು ನಮ್ಮ ಜೀವನದಲ್ಲಿ. ಆಮೇಲೆ ಅವರು ಒಂದಿನ ತುಂಬಾ ದುಃಖಿತರಾಗ್ತಾರೆ. ಅವಾಗ ಅಲ್ಲಿರುವ ಒಬ್ಬ ಪರಿವಾರದವರು ಅವರನ್ನ ಕೇಳ್ತಾರೆ, ಏನು ಸ್ವಾಮಿ ಇಷ್ಟು ದುಃಖವಾಗಿದ್ದೀರಾ? ಅವಾಗ ಹೇಳ್ತಾರೆ, ನನಗೆ ಗುರು ಆದೇಶ ಕೊಟ್ಟಿದ್ದಾರೆ, ಸಮಯ ಹೋಗ್ತಾ ಇದೆ, ಆದ್ರೆ ನನಗೆ ಈ ಪ್ರಚಾರ ಮಾಡ್ಲಿಕ್ಕೆ ಹೋಗಿ ಹೊರದೇಶಕ್ಕೆ ಹೋಗಿ ಈ ಕೃಷ್ಣ ಪ್ರಜ್ಞೆಯನ್ನು ಕೊಡ್ಲಿಕ್ಕೆ ನನ್ಗೆ ಆಗ್ತಾ ಇಲ್ಲ ಅಂತ ನನ್ಗೆ ದುಃಖವಾಗಿದೆ ಅಂತ ಹೇಳ್ತಾರೆ. ಅದೇ ಇದ್ರಲ್ಲಿ ಅವರು ರೂಮ್ ಅಲ್ಲಿ ಕೂತ್ಕೊಂಡು ಹೋಗಿ ಅವರು ತುಂಬಾ ದುಃಖದಲ್ಲಿ ಇರ್ಬೇಕಾದ್ರೆ ಅರ್ಧ ರಾತ್ರಿಯಲ್ಲಿ ಏನಾಗ್ತದೆ ಅಂದ್ರೆ ಅವರ ರೂಮ್ ಇಂದ ಒಂದು ಉಜ್ವಲವಾದ ಬೆಳಕು ಹೊರಗೆ ಬರ್ತದೆ. ಆ ಬೆಳಕು ಅಂದ್ರೆ ಈ ಬ್ರಹ್ಮ ಜ್ಯೋತಿಯ ಅಷ್ಟು ಉಜ್ವಲವಾದ ದಿವ್ಯವಾದ ಬೆಳಕು ಹೊರಗೆ ಬರ್ತದೆ. ಒಳಗೆ ಅವರು ಮಾತನಾಡುವ ಶಬ್ದ ಕೇಳ್ತದೆ. ಅಲ್ಲಿರುವ ಪರಿವಾರದವ್ರಿಗೆ ಗಾಬರಿ, ಏನು ಈ ತರ ಅಂತ ಅವರು ಅವಾಗ ಹೋಗುದಿಲ್ಲ. ಅವ್ರು ಆದ್ರೆ ನೋಡ್ತಾರೆ, ಅವರು ಮಾತನಾಡುವ ಶಬ್ದವನ್ನು ಕೇಳಿಸ್ಕೊಳ್ತಾರೆ, ಆ ದಿವ್ಯ ಪ್ರಕಾಶವನ್ನು ಅವ್ರು ನೋಡ್ತಾರೆ. ಆಮೇಲೆ ಬೆಳಿಗ್ಗೆ ಎದ್ದು ಹೋಗಿ ಪ್ರಭುಪಾದರ ಹತ್ರ ಏನ್ ಮಾಡ್ತಾರೆ, ಕೇಳ್ತಾರೆ, ಹೇಗೆ ಇದು ಏನು ಸ್ವಾಮಿ ರಾತ್ರಿ ಮಾತನಾಡುವ ಶಬ್ದ ಕೇಳ್ತು, ಈ ತರ ಬೆಳಕು ಬಂತು ಅನ್ನುವಷ್ಟರಲ್ಲಿ ಅವರು ಪ್ರಭುಪಾದರ ಮುಖವನ್ನು ನೋಡ್ತಾರೆ. ಅವರು ಸಂತೋಷದಿಂದ ಆ ಮುಖ ಅರಳಿದೆ. ಅವ್ರ ಪತ್ನಲ್ಲಿ ಒಂದು ಉದ್ದವಾದ ಮಾಲೆ ಇದೆ. ಆಮೇಲೆ ಅವ್ರು ಹೇಳ್ತಾರೆ, ಪ್ರಭುಪಾದರು ನನಗೆ ರೂಪ ಗೋಸ್ವಾಮಿ ಅವರು ದರ್ಶನ ಕೊಟ್ರು ಅಂತ ಹೇಳ್ತಾರೆ. ದರ್ಶನ ಕೊಟ್ಟು ಏನ್ ಹೇಳಿದ್ರು, ಅಂದ್ರೆ ನೀನ್ ಚಿಂತೆ ಮಾಡ್ಬೇಡ, ನೀನು ಹೋಗು, ನೀನ್ ಪ್ರಚಾರ ಮಾಡು, ಹೊರದೇಶಕ್ಕೆ ಹೋಗು, ನಿನಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಎಲ್ಲ ಇದು ಅವ್ರಿಗೆ ಒಂದು ಅಗರ್ವಾಲ್ ಕುಟುಂಬ ಸಿಗ್ತದೆ. ಅವರನ್ನು ತುಂಬಾ ಕಾಡಿಸ್ತಾರೆ. ಅವ್ರ ಮಗ ಅಲ್ಲಿ ಇದ್ದಾನೆ, ಗೋಪಾಲ ಅಗರ್ವಾಲ್. ಅವ್ರಿಗೆ ಒಂದು ಇದು ಪತ್ರ ಬರೀರಿ, ನನಗೊಂದು ಅಡ್ರೆಸ್ ಬೇಕು, ಒಂದು ಫೋನ್ ನಂಬರ್ ಬೇಕು, ಅವರಿಂದ ಒಂದು ನಿಮಂತ್ರಣ ಪತ್ರ ಬೇಕು ಅಂತ ತುಂಬಾ ಕಾಡಿಸ್ತಾರೆ. ಇವರೆಲ್ಲ ಈ ಅಗರ್ವಾಲ್ಗೆ ಮೊದ್ಲು ಮನ್ಸಿರುವುದಿಲ್ಲ. ಇವ್ರು ಅಪ್ಪಾಗ ಹೋಗಿ ಹಿಂದೆ ಬೀಳೋದ್ರಿಂದ ಅವ್ರ ಮಗನಿಗೆ ಹೇಳ್ತಾರೆ, ಆ ಸಾಧು ಬಂದು ನನಗೆ ತುಂಬಾ ಹಿಂದೆ ಬಿದ್ದಿದ್ದಾರೆ, ಅವರು ಹೆಚ್ಚಿನಾಂಶ ಅವ್ರು ಬರಲ್ಲ, ಯಾಕಂದ್ರೆ ಅವ್ರ ಹತ್ರ ಅಮೆರಿಕಾಗ್ ಬರುವಷ್ಟು ಹಣವೂ ಇಲ್ಲ, ಅವ್ರು ಬರ್ಲಿಕ್ ಸಾಧ್ಯ ಇಲ್ಲ, ಆದ್ರೆ ನೀನು ಒಂದ್ ಪತ್ರ ಬರ್ದು ಬಿಡು ಅವ್ರಿಗೆ ಅಂತ ಹೇಳ್ತಾರೆ. ಸರಿ ಅಂತ ಅವನು ಅಲ್ಲಿಂದ ಒಂದು ನಿಮಂತ್ರಣ ಪತ್ರ ಬರೀತಾನೆ. ಪ್ರಭುಪಾದರು ಅದನ್ನ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಅವ್ರಿಗೆ ಮರುಪತ್ರದಲ್ಲಿ ಇವ್ರ ಫೋಟೋ, ಅವ್ರಿಗೆ ಎಷ್ಟು ಜ್ಞಾನ ಅಂದ್ರೆ ಅವನು ಕಂಡಿಡಿಬೇಕು ನಾನು ಹೋಗ್ಬೇಕಾದ್ರೆ ಅಂತ ಹೇಳಿ ಒಂದು ಫೋಟೋವನ್ನು ಲಗತ್ತಿಸಿ ಅದ್ರ ಜೊತೆ ಕಳಿಸ್ತಾರೆ. ಆಮೇಲೆ ಅವನು ಅಷ್ಟರಲ್ಲಿ ಇಲ್ಲಿ ಏನಾಗ್ತದೆ, ಎಲ್ಲ ಅವರ ನಿಮಂತ್ರಣ ಪತ್ರ ಇಟ್ಕೊಂಡು ಎಲ್ಲ ಕಾಗದ ಪತ್ರ ಎಲ್ಲ ರೆಡಿ ಮಾಡಿಬಿಡ್ತಾರೆ, ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಬಿಡ್ತಾರೆ. ರೆಡಿ ಮಾಡ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ, ಇವಾಗ ನಾನು ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬಹುದು ಅಂತ ಯೋಚನೆ ಮಾಡ್ತಾರೆ. ಅವ್ರಿಗೊಂದು ನೆನಪು ಬರ್ತದೆ, ಏನಂದ್ರೆ ಅವರು ಕುರುಕ್ಷೇತ್ರಕ್ಕೆ ಹೋದಾಗ ಈ ಸುಮತಿ ಮೊರಾರ್ಜಿ ಅನ್ನೋರು ಅಲ್ಲಿ ಸಿಗ್ತಾರೆ. ಅವರು ಧಾರ್ಮಿಕ ಮಹಿಳೆ, ಅವ್ರ ಜೊತೆ ಇವರು ತುಂಬಾ ಮಾತಾಡಿರ್ತಾರೆ. ಅವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಿದ್ರು ಪ್ರಭುಪಾದ್ರು ಅವ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಸಿಂಥಿಯಾ ಕಂಪನಿಯ ಮ್ಯಾನೇಜರ್ ಕೆಲಸ ಮಾಡ್ತೇನೆ ಅಂತ ಹೇಳಿರ್ತಾರೆ. ಅದು ನೆನಪು ಬರ್ತದೆ. ಇವ್ರು ಹೋಗ್ತಾರೆ ಬಾಂಬೆಗೆ. ಹೋಗ್ಬಿಟ್ಟು ಅಲ್ಲಿ ಕೇಳ್ತಾರೆ ಅವ್ರ ಹತ್ರ, ಈ ತರ ನಾನು ನನ್ನ ಗುರುವಿನ ಆದೇಶವನ್ನು ಪಾಲಿಸ್ಬೇಕು, ನನಗೆ ಅನುಮತಿ ಕೊಡಿ, ನಾನು ಹೊರದೇಶಕ್ಕೆ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಏನು ಸ್ವಾಮಿ, ನಿಮ್ಗೆ 70 ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ಎಲ್ರು ಬೃಂದಾವನದಲ್ಲಿ ಬಂದು ದೇಹ ಬಿಡ್ಬೇಕಂತಾರೆ, ನೀವು ಹೊರದೇಶಕ್ಕೆ ಹೋಗ್ಬೇಕಂತೀರಾ? ಆಮೇಲೆ ನೀವ್ ಯಾವಾಗಾದ್ರೂ ಹಡಗಲ್ಲಿ ಪ್ರಯಾಣ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವ್ರು ಇಲ್ಲ ಅಂತಾರೆ. ಆವಾಗ ಅವ್ರು ಹೇಳ್ತಾರೆ, ಖಂಡಿತವಾಗಿ ನಾನು ಕಳ್ಸುದಿಲ್ಲ, ಯಾಕಂದ್ರೆ ನಿಮ್ ದಾರಿಯಲ್ಲಿ ಏನಾದ್ರೂ ಆಗ್ಬಿಟ್ರೆ ಅದು ನನಗ್ ತೊಂದ್ರೆ ಆಗ್ತದೆ, ಇಲ್ಲ ಕಳ್ಸುದ. ಅಲ್ಲಿರೋ ಸೆಕ್ರೆಟರಿನೂ ಆ ಮಾತು ಹೇಳ್ತಾನೆ, ಇಲ್ಲ ಕಳ್ಸುದಿಲ್ಲ ಅಂತ.
ಇವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ತಾರೆ, ನನಗೆ ಏನಾದ್ರೂ ಏನು ಪರವಾಗಿಲ್ಲ ನೀವು ಕಳಿಸಿ, ನಾನು ಅಟ್ಲೀಸ್ಟ್ ನಾನು ಪ್ರಯತ್ನ ಆದ್ರೂ ಮಾಡಿದ ಸಂತೋಷ ನನ್ಗೆ ಸಿಗ್ತದೆ, ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಒಪ್ಪುದೇ ಇಲ್ಲ. ಆಗ ಏನ್ ಮಾಡ್ತಾರೆ, ಹೊರಗೆ ಬಂದು ಅವರು ಆ ಸುಮತಿ ಮೊರಾರ್ಜಿ ಹೋಗುವ ದಾರಿಯಲ್ಲಿ ಬಂದು ಕೂತ್ಕೊಂಡ್ ಬಿಡ್ತಾರೆ. ಬೆಳಿಗ್ಗೆ ಅವ್ರು ಕೂತವ್ರು ಚಾಂಟಿಂಗ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. 2 ಗಂಟೆ ಆಯ್ತು, 4 ಗಂಟೆ ಆಯ್ತು, 6 ಗಂಟೆ ಆಯ್ತು, ಅವ್ರ ಆ ಜಾಗ ಬಿಟ್ಟು ಕದ್ಲಿಲ್ಲ. ಹಾಗೆ ಚಾಂಟಿಂಗ್ ಮಾಡ್ತಾ ಕೂತಿದ್ದಾರೆ. ಇಲ್ಲಿ ಆ ಸೆಕ್ರೆಟರಿ ಹತ್ರ ಅವರು ಮೊರಾರ್ಜಿ ಅವ್ರು ಕಳಿಸ್ತಾರೆ, ಹೋದ್ರ ನೋಡಿದ್ರೆ ಇಲ್ಲ. ಆ ಸಾಧು ಬಂದು ಅಲ್ಗಾಡ್ತಾನೆ ಇಲ್ಲ, ಹಂಗೆ ಕೂತ್ ಬಿಟ್ಟಿದ್ದಾರೆ ಅಂತಾರೆ. ಏನ್ ಮಾಡುದಂತ ಗೊತ್ತಾಗಲ್ಲ. ಅವ್ರು ಏನ್ ಮಾಡ್ತಾರೆ, ಸುಮತಿ ಮೊರಾರ್ಜಿ ಅವರು ಅವ್ರನ್ನ ಕರಿ ಅಂತಾರೆ. ಸರಿ ಅಂತ ಇವ್ರು ಒಳಗ್ ಹೋಗ್ತಾರೆ. ಒಳಗ್ ಹೋದಾಗ ಅವ್ರು ಹೇಳ್ತಾರೆ, ಸುಮತಿ ಮೊರಾರ್ಜಿ, ಏನ್ ಸ್ವಾಮೀಜಿ ಇಷ್ಟು ವಯಸ್ಸಾಗಿದೆ, ನಾ ಬೇಡ ಅಂದ್ರು ಹಿಂಗ ಹಠ ಮಾಡ್ತೀರಾ ಅಂದಾಗ ಪ್ರಭುಪಾದರಿಗೆ ತುಂಬಾ ದುಃಖ ಆಗ್ಬಿಡ್ತದೆ. ಕಣ್ಣಿಂದ ನೀರು ದಳಗಳ ಸುರಿತದೆ. ಆಮೇಲೆ ಅವ್ರು ಹೇಳ್ತಾರೆ, ಮಗಳೇ ನನ್ಗೆ ಅನುಮತಿ ಕೊಡು, ನನ್ಗೆ ಏನಾದ್ರೂ ಆಗಿ ಸಪೋಸ್ ಏನಾದ್ರೂ ಆದ್ರೆ ಅದಕ್ಕೆ ನಾನೇ ಜವಾಬ್ದಾರಿ. ನಿನ್ಗೆ ಅಗ್ರಿಮೆಂಟ್ ಅಲ್ಲಿ ನಾನು ಸೈನ್ ಹಾಕಿ ಕೊಡ್ತೇನೆ, ನಿನಗೆ ಅದು ಯಾವ ತೊಂದರೆ ಇಲ್ಲ, ನಿನ್ಗೆ ಯಾವ ದೋಷನೂ ಬರುದಿಲ್ಲ. ಆದ್ರೆ ನನ್ ಸಪೋಸ್ ಸತ್ತೋದ್ರೆ ನನಗೊಂದು ಸಂತೋಷ ಏನಂದ್ರೆ, ನನ್ನ ಗುರುವಿಗಾಗಿ ನಾನು ಅಟ್ಲೀಸ್ಟ್ ಪ್ರಯತ್ನ ಆದ್ರೂ ಮಾಡಿದ್ದೇನೆ ಅಂತ ತಿಳ್ಕೊಳ್ತೇನೆ. ಆದ್ರೆ ಒಂದ್ ಮಾತು ಹೇಳ್ತೇನೆ, ಖಂಡಿತ ನಾನು ಸಾಯುದಿಲ್ಲ. ಯಾಕಂದ್ರೆ ನಾನು ಹೋಗ್ತಾ ಇರೋದು ಗುರುವಿನ ಮತ್ತು ಕೃಷ್ಣರ ಈ ಕೃಪೆಯಿಂದ, ಆಮೇಲೆ ರೂಪ ಗೋಸ್ವಾಮಿ ಅವರ ಆಶೀರ್ವಾದದಿಂದ ನಾನು ಹೋಗ್ತಾ ಇದ್ದೇನೆ. ನನಗೆ ಖಂಡಿತ ಯಶಸ್ವಿ ಸಿಗ್ತದೆ. ನನ್ಗೆ ಇಲ್ಲಿವರೆಗೂ ನಾನು ಏನೇನ್ ಮಾಡಿದೆ ಎಲ್ಲದರಲ್ಲೂ ಯಶಸ್ವಿ ಆಗಿದ್ದೇನೆ, ಇದ್ರಲ್ಲೂ ಖಂಡಿತ ನಾನು ಆಗ್ತೇನೆ ಅಂತೆ ಮಗಳೇ, ನನಗೆ ಕೊಡು ಅಂತ ತುಂಬಾ ಧೈರ್ಯದಿಂದ ಕೇಳ್ತಾರೆ. ಆ ಸುಮತಿ ಮೊರಾರ್ಜಿಗೆ ತುಂಬಾ ಬೇಜಾರಾಗ್ತದೆ. ಏನ್ ಇವ್ರು ಈಗ ಮಾಡ್ತಾರ ಅಂತ ಸರಿ ಅಂತ ಅವ್ರಿಗೆ ಬೇರೆ ಮಾರ್ಗನೇ ಇಲ್ಲ, ಒಪ್ಕೊಂಡ್ ಬಿಡ್ತಾರೆ. ಒಪ್ಕೊಂಡ್ಮೇಲೆ ಅವ್ರಿಗೆ ತಕ್ಷಣ ಒಂದು ಲೆಟರ್ ಬರೀತಾರೆ. ನೀನು ಆ ಲೆಟರ್ದಲ್ಲಿ ಆ ಕ್ಯಾಪ್ಟನ್ ಪಾಂಡ್ಯಗೆ ಬರ್ತಿರ್ತಾರೆ, ಈ ತರ ಈ ಸಾಧು ಈ ಸಂತರು ಬರ್ತಾ ಇದಾರೆ, ಇವ್ರನ್ನ ಚೆನ್ನಾಗ್ ನೋಡಿಕ, ಆಮೇಲೆ ಅವ್ರಿಗೆ ಸಸ್ಯಾಹಾರ ಊಟ ಮಾಡ್ತಾರೆ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೋ ಅವ್ರಿಗೆ ಆಹಾರಕ್ಕೆ ಅಂತೇಳಿ. ಹೀಗೆ ಅದನ್ನು ಕೇಳಿದಾಗ ನಮ್ ಕಣ್ಣಲ್ಲಿ ನೀರ್ ಬರ್ತದೆ. ನೋಡಿ, ಅವರಿಗಾಗಿ ಅಲ್ಲ, ಇಡೀ ಜಗತ್ತಿಗೆ ಆ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡೋಕೆ, ಎಲ್ಲರಿಗೂ ಶುಭ ತರ್ಬೇಕಂತ ಅವ್ರಿಗೆ ಎಷ್ಟು ಹೋರಾಡ್ತಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಆದ್ರೆ ಒಂದೊಂದು ಕಡೆನೂ ಅವರು ಎಷ್ಟು ದುಃಖ, ಎಷ್ಟು ಎಂತ ಘಟನೆ ಆಗಿರ್ತದೆ. ಆದ್ರೆ ಅವ್ರು ಎಲ್ಲವನ್ನೂ ಸಹಿಸ್ಕೊಳ್ತಾರೆ. ಏನಕ್ಕಾಗಿ, ನಮ್ಮಂತ ಈ ಪತಿತ ಆತ್ಮರು ಇಡೀ ಜಗತ್ನಲ್ಲಿ ನೋಡ್ಬೋದು, ಇವತ್ತು ಇಡೀ ಜಗತ್ನಲ್ಲಿ ಕೃಷ್ಣ ಪ್ರಜ್ಞೆಯಿಂದ ತುಂಬೋಗಿದೆ. ಆ ಹಿಪ್ಪಿಗಳಾಗ್ಲಿ, ಆ ಪಾಶ್ಚಾತ್ಯ ದೇಶದವರಾಗ್ಲಿ, ಅವ್ರು ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ದಾರೆ ಅಂದ್ರೆ ಆ ಕ್ರೆಡಿಟ್ ಎಷ್ಟು ಅವ್ರಿಗೆ ಅಂದ್ರೆ, ಯಾರು ಈ ಜಗತ್ನಲ್ಲಿ ಇಂಥ ಒಂದು ಕಾರ್ಯವನ್ನು ಅದು ಬೇರೆಯವರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಭುಪಾದರಿಗೆ ಸಮ ಅವರೇ, ಬೇರೆ ಯಾರು ಇಲ್ಲ. ಅಂದ್ರೆ ಆ ಫಾರಿನರ್ಸು ಕೇಳ್ತಾರಂತೆ, ನಿಮ್ಮ ಭಾರತದಲ್ಲಿ ನೀವು ಪ್ರಚಾರ ಮಾಡ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದ್ರಿ ಅಂದಾಗ ಅವ್ರು ಹೇಳ್ತಾರೆ, ನೀವು ನಮ್ಮ ದೇಶದಿಂದ ಐಶ್ವರ್ಯ ಸಂಪತ್ತು ಎಲ್ಲ ಸಾಮಾನುಗಳು ವಸ್ತುಗಳನ್ನ ತಗೊಂಡ್ ಬಂದ್ರಿ, ಆದ್ರೆ ನನ್ನ ದೇಶದಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಉನ್ನತವಾದ ಒಂದು ಕೃಷ್ಣನ ಭಕ್ತಿ ಇದೆ, ಅವರ ಭಗವದ್ಗೀತೆ ಭಾಗವತಂ ಇದೆ, ಅದನ್ನ ನೀವು ತಂದಿಲ್ಲ, ಅದ್ ಬಿಟ್ಟು ಬಂದ್ಬಿಟ್ರಿ, ಅದನ್ನ ನಾನು ಕೊಡೋಕೆ ಬಂದೆ ಅಂತಾರೆ. ನೋಡಿ ಅವ್ರಿಗೆ ಎಷ್ಟು ಕರುಣೆ, ಎಷ್ಟು ಕೃಪೆ, ಎಷ್ಟು ಒಂದು ಆ ವಯಸ್ಸಿನಲ್ಲಿ ಬೇರೆಯವ್ರಾಗಿದ್ರೆ ಅದು ರೆಸ್ಟ್ ತಗೊಳ್ಳುವಂತ ವಯಸ್ಸು. ಅದೇ ಹೇಳ್ತಾರೆ ಸುಮತಿ ಮೊರಾರ್ಜಿ, ನೀವು ಬೃಂದಾವನದಲ್ಲಿ ಇದ್ದು ನಿಮ್ಗೆ ಏನ್ ಬೇಕೋ ನಾನ್ ಮಾಡ್ತೇನೆ ಅಂತಾರೆ. ಅವಾಗ ಹೇಳ್ತಾರೆ, ನನ್ಗೆ ಏನ್ ಬೇಡಮ್ಮ, ನನ್ಗೆ ಅನುಮತಿ ಕೊಟ್ರೆ ಸಾಕು ನನ್ಗೆ ಅಂತ ಅಷ್ಟು ಒಂದು ಇದಾಗಿ ಬೇಡ್ತಾರೆ. ಅಂದ್ರೆ ಆ ಒಂದೊಂದು ಅವರ ಇವತ್ತು ನಾವು ಆರಾಮಾಗಿ, ಇವಾಗ ನನಗೆ ಇಲ್ಲಿ ಮಾತನಾಡುವ ನಮ್ಗೆ ಅರ್ಹತೆನೇ ಇಲ್ಲ ಅವರ ಬಗ್ಗೆ ಮಾತಾಡ್ಲಿಕ್ಕಾಗ್ಲಿ, ಈ ಭಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ. ಆದ್ರೆ ಇದು ಯಾರ ಕೃಪೆ? ಆ ಪ್ರಭುಪಾದರ ಕೃಪೆ ಆಗಿದೆ. ನಾವು ಪ್ರತಿಯೊಂದು ಕ್ಷಣ ಆ ಗುರುವನ್ನ, ಆ ಪ್ರಭುಪಾದರನ್ನ ನೆನೆಬೇಕು. ಅಂದ್ರೆ ಇವತ್ತು ಈ ಭಕ್ತಿ ರಸಾಮೃತ ಸಿಂಧುವನ್ನು ಸಹ ಅವರು ಬರ್ದಿರೋದು, ಅವರು ಅಂದ್ರೆ ರೂಪ ಗೋಸ್ವಾಮಿ ಬರ್ದಿರ್ತಾರೆ ಸಂಸ್ಕೃತದಲ್ಲಿ, ಅದನ್ನು ಭಾಷಾಂತರಿಸಿ ಬರ್ದವರು ಪ್ರಭುಪಾದರೆ. ಅಂದ್ರೆ ಈ ಶುಭದ ಅನ್ನೋದು ನಾವಷ್ಟು ಸುಲಭವಾಗಿ ಹೇಳ್ತೇವೆ, ಆ ಶುಭ ಇಡೀ ಜಗತ್ತಿಗೆ ತರಕ್ಕೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ಪ್ರಚಾರ ಮಾಡ್ಬೇಕು. ಅಂದ್ರೆ ಭಕ್ತಿ ಸೇವೆಯನ್ನು ನಾವು ಪ್ರಪಂಚದಾದ್ಯಂತ ನಾವು ಏನ್ ಮಾಡ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಎಲ್ಲಿ ನೋಡಿದ್ರು ನಾವು ಆ ಕೃಷ್ಣನ್ ಬಗ್ಗೆ ಮಾತಾಡ್ಬೇಕು. ಪ್ರತಿಯೊಬ್ಬರ ಹತ್ರ ನಮ್ಮ ಜೀವನದ ಕಷ್ಟ ಸುಖ ನಾನು ಇದ್ ತಗೊಂಡೆ ಅದಲ್ಲ,
ನಾವು ಪ್ರತಿಯೊಬ್ಬರ ಹತ್ರ ಮಾತಾಡ್ಬೇಕಾಗಿದ್ದು ಈ ಭಗವಂತನ ಬಗ್ಗೆನೆ. ಇದರ ಬಗ್ಗೆ ಈ ಪ್ರಭುಪಾದರಿಂದ ನಾವು ಕಲ್ತ್ಕೊಳ್ಬೇಕು. ನಾವು ಈ ವಯಸ್ಸಿನಲ್ಲಿ ನಾವು ಏನಾದ್ರು ಒಂದಂದ್ರೆ ತೊಂದ್ರೆ ಅಂತೇವೆ, ಆ ವಯಸ್ಸಿನಲ್ಲಿ ಅವರು ಒಬ್ಬರೇ ಅವಾಗ ಕೇಳ್ತಾರೆ. ಅವ್ರು ಎಲ್ಲಾ ಸಾಮಾನುಗಳನ್ನ ಇವರು ಸುಮತಿ ಮಹಾರಾಜ್ ಹತ್ರ ಹೇಳ್ತಾರೆ, ನಾನು ನನ್ನ ಸಾಮಾನ ಎಲ್ಲ ಇದೆ, ನಾನ್ ತರ್ಬೇಕು ಅಂತ. ಅವಾಗ ಅವ್ರು ಕೇಳ್ತಾರೆ, ಏನಿದೆ? ಇಲ್ಲ, ನನ್ನದು ಅಂತ ಒಂದು ಪೆಟ್ಟಿಗೆ, ಆದ್ರೆ 3 ಬಾಕ್ಸ್ ತುಂಬಾ 300 ಪ್ರತಿ ಭಾಗವತವನ್ನ ಅವರು ಪ್ರಿಂಟ್ ಮಾಡಿಸಿ, ಅದು ಭಾಷಾಂತರಿಸಿ ಅದನ್ನು ಮುದ್ರಣೆ ಮಾಡಿ ಇಟ್ಕೊಂಡಿರ್ತಾರೆ ಯಾರೋ ಒಬ್ಬರ ದಾನಿಗಳ ಸಹಾಯದಿಂದ. ಅದನ್ನ 4 ಬಾಕ್ಸ್ ತುಂಬಾ ಆ ಪುಸ್ತಕವನ್ನ ಅವ್ರ ಜೊತೆಗೆ ತಗೊಂಡಿರ್ತಾರೆ ನೋಡಿ. ಹಾಗೆ ಅವರಿಗೆ ಏನೂ ಇಲ್ಲ, ಅವ್ರ ಪೆಟ್ಟಿಗೆಯಲ್ಲಿ ಬರೀ 40 ರೂಪಾಯಿ ಇತ್ತು, ಒಂದು ಕೊಡೆ ಇತ್ತು, ಒಂದಿಷ್ಟು ಹಿಟ್ಟಿತ್ತು ಅಷ್ಟೇ, ಅವ್ರಿಗೆ ಬೇರೆ ಏನೂ ಇಲ್ಲ. ಆದ್ರೆ ಆ ಇಡೀ ಪುಸ್ತಕ, ಇಡೀ ಆ ಭಾಗವತ ಮತ್ತು ಭಗವದ್ಗೀತೆ ಅದನ್ನ ತಗೊಂಡು ಹೋದ್ರು. ಅಂದ್ರೆ ಅವರ ಇದು ಏನಾಗಿತ್ತು, ಇಡೀ ಜಗತ್ತಿಗೆ, ತನಗೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಶುಭವನ್ನು ಉಂಟು ಮಾಡಬೇಕು ಅನ್ನುವ ಆ ಭಾವನೆ. ಆದ್ದರಿಂದಲೇ ಅವರ ಕಷ್ಟ, ಅವರ ಎಷ್ಟು ತ್ಯಾಗ. ಒಂದು ದಿನ ನೈಟ್ ಅವ್ರು 2 ಗಂಟೆನೂ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಆ ರಾತ್ರಿ ಎಲ್ಲ ಕೂತ್ಕೊಂಡು ಅವ್ರು ಅನುವಾದ ಮಾಡ್ತಾ ಇದ್ರು. ಅಂದ್ರೆ ನಾವು ಅವರ ಬಗ್ಗೆ ತಿಳ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೇವೆ, ನಾವು ಮಾಡ್ತಾ ಇರೋದು ಈ ಭಕ್ತಿ ಏನು ಅಲ್ಲ. ಅಂದ್ರೆ ಅವರು ಅಷ್ಟು ಒಂದು ಆಳವಾದ ಭಕ್ತಿಯ ನಿಸ್ವಾರ್ಥ ಭಕ್ತಿ ಅವರು ಮಾಡಿದ್ರು. ಬೇರೆಯವ್ರಿಗಾಗಿ, ತಮಗಾಗಿ ಅಲ್ಲ, ಅವ್ರ ಕುಟುಂಬಕ್ಕಾಗಿ ಆಗ್ಲಿ, ಅವ್ರ ಮಕ್ಕಳಿಗಾಗಿ ಆಗ್ಲಿ ಮಾಡ್ಲಿಲ್ಲ. ಅವ್ರಿಗೆ ನಮಗಾಗಿ, ಇಡೀ ಜಗತ್ತಿಗಾಗಿ ಅವರು ಶುಭವನ್ನು ತರಬೇಕಂತ ಮಾಡಿದ್ರು. ಹೀಗೆ ಇದರಿಂದ ನಮ್ಗೆ ಗೊತ್ತಾಗ್ತದೆ, ಅಂದ್ರೆ ಈ ಭಕ್ತಿ ಸೇವೆಯ ಮುಖ್ಯ ಧ್ಯೇಯ ಏನು, ಗುರಿ ಏನು ಅಂದ್ರೆ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುವಂಥದ್ದು. ಅದೇ ಶುಭದ ಆರಂಭ ಆಗಿದೆ. ಅಂದ್ರೆ ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗದೆ ಇದ್ದಿದ್ರೆ ಏನಾಗ್ತಿತ್ತು? ಈ ಶುಭದ ಆರಂಭ ಆಗ್ತಿತ್ತ? ಇಲ್ಲ. ಅವ್ರು ಆವತ್ತು ಅಷ್ಟು ಕಷ್ಟಪಟ್ಟು, ಅಷ್ಟು ಒದ್ದಾಡಿ, ಆ ಇಳಿ ವಯಸ್ಸಿನಲ್ಲಿ, ಆ ಬಿಸಿಲಲ್ಲಿ, ಆ ಇದ್ರಲ್ಲಿ ಒಂದು ಬುಕ್ ಅವರು ಮಾರಾಟಕ್ಕೆ ಬೆಳಿಗ್ಗೆ ಏನ್ ಕೊಟ್ಟಿರ್ತಾರಂತೆ ಮಾರ್ಲಿಕ್ಕೆ, ಒಂದು ಬ್ಯಾಕ್ ಟು ಗಾರ್ಡೆಡ್ ಬುಕ್. ಒಬ್ಬ ಅವ್ನ್ ದುಡ್ಡು ಸಾಯಂಕಾಲ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಅದು 2.5 ರೂಪಾಯಿನೋ ನನ್ಗೆ ಸರಿ ನೆನಪಿಲ್ಲ, ಆ ಅಮೌಂಟ್ ಸಲುವಾಗಿ ಅಲ್ಲಿ ನಿಂತಿರ್ತಾರೆ. ಅವ್ರಿಗೆ ಪರಿಚಯದವರು ಆ ದಾರಿಯಿಂದ ಬೆಳಿಗ್ಗೆ ಹೋಗ್ಬೇಕಾದ್ರೆ ನೋಡಿರ್ತಾರೆ. ಸ್ವಾಮೀಜಿ ಯಾಕೆ ಎಲ್ಲಿ ನಿಂತಿದ್ದೀರಿ ಅಂದಾಗ ಅವ್ರು ಹೇಳ್ತಾರೆ, ನಾನು ಈ ತರ ಒಬ್ರು ಬುಕ್ ತಗೊಂಡೋಗಿದ್ದಾರೆ, ಅವ್ರು ದುಡ್ಡು ಕೊಡ್ತಾರೆ ಅಂತ ನಾನು ಕಾಯ್ತಾ ಇದ್ದೇನೆ ಅಂತ. ಮತ್ತೆ ಸಾಯಂಕಾಲ ಆ ವ್ಯಕ್ತಿ ಆ ದಾರಿಯಿಂದ ಹೋಗ್ತಾರೆ, ಅಲ್ಲೇ ನಿಂತ್ಕೊಂಡಿದ್ದಾರೆ. ಅವಾಗ ಕೇಳ್ತಾರೆ, ಏಕೆ ಸ್ವಾಮೀಜಿ ಇನ್ನೊಂದು ನಿಂತ? ಇಲ್ಲ, ಅವ್ರು ಬರ್ತಾರೆ, ಅವ್ರಿಗೆ ಕಾಯ್ತಾರೆ. ಆ ನೋಡಿದಂತ ವ್ಯಕ್ತಿಗೆ ತುಂಬಾ ಬೇಜಾರಾಗೋಯ್ತಂತೆ. ಅವ್ರೇ, ನೀವ್ ನಡೀರಿ, ನಾನ್ ಕೊಡ್ತೇನೆ ಆ ದುಡ್ಡು ಅಂತ ಕರ್ಕೊಂಡು ಹೋದ್ರಂತೆ. ಅಂದ್ರೆ ಆ ವಿತರಣೆ, ಆ ಪುಸ್ತಕ ವಿತರಣೆಗಾಗಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಒಂದೊಂದು ಕಡೆ ಆ ಬಿಸಿಲಲ್ಲಿ ಒಂದ್ಸಲ ತಲೆ ಸುತ್ತು ಬಂದುನು ಅವ್ರ ರಸ್ತೆಯಲ್ಲಿ ಬಿದ್ದಿರ್ತಾರೆ. ಒಂದ್ಸಲ ದನ ಒಂದು ಅವ್ರನ್ನ ತಿವಿದು ಒಂದ್ ಕಡೆ ಬಿಟ್ಟು, ಅವಾಗ ಯೋಚನೆ ಮಾಡ್ತಾರೆ, ನಾನೊಬ್ಬ ಮನೆ ಬಿಟ್ಟು ಬಂದ್ಬಿಟ್ಟೆ ಅಲ್ಲ, ನಾನ್ ಮಾಡಿದ್ದು ಸರಿನಾ ಅಂತ ಯೋಚನೆ ಅಂತೆಲ್ಲಾ ಕಷ್ಟವನ್ನ ಅನುಭವಿಸ್ತಾರೆ. ಏನಕ್ಕಾಗಿ? ಇಡೀ ಜಗತ್ತಿಗೆ ಶುಭವನ್ನು ತರ್ಲಿಕ್ಕೆ ಅವ್ರು ಮಾಡಿದ್ರು. ಅವರು ಪ್ರಾರಂಭ ಮಾಡಿದಾಗ ಎಷ್ಟೊಂದು ಸಂಕಷ್ಟಗಳನ್ನ ಅವರು ಅನುಭವಿಸಿದರು, ಎಷ್ಟೊಂದು ಕಷ್ಟಗಳನ್ನು ಹಾದು ಹೋದರು. ಈ 3 ಸಲ ಅವರು ಹೃದಯಾಘಾತ ಅನುಭವಿಸಬೇಕಾಯ್ತು. ಆದರೂ ಕೂಡ ಆ ಆರಂಭ ಏನಿತ್ತು ಎಲ್ಲವನ್ನು ಶುಭವನ್ನಾಗಿ ಮಾಡಿತ್ತು. ಅಂದ್ರೆ ಅವ್ರು ಹೇಳಿದ್ದು, ಅದು ಹೇಳ್ತಾರೆ, ನಾನು ಯಶಸ್ವಿ ಆಗ್ತೇನೆ ಅಂತ ಹೇಳಿದ್ರು, ಅದು ಖಂಡಿತ ಆಯ್ತು. ಯಾಕಂದ್ರೆ ಗುರು ಮತ್ತು ಕೃಷ್ಣರ ಅವರು ಗುರುವಿನ ಆದೇಶ ಪಾಲಿಸ್ಲಿಕ್ಕೆ ಅಷ್ಟು ಕಷ್ಟಪಟ್ಟು, ಆಗ ಯಾವಾಗ್ಲೂ ಶುದ್ಧ ಭಕ್ತರನ್ನ ಸೇವೆ ಮಾಡಿದ್ರೆ ಭಗವಂತನಿಗೆ ತುಂಬಾ ಇಷ್ಟ. ಭಗವಂತನೇ ಅವ್ರು ಹೋಗುವಂತ ಹಡಗನ್ನ ಆ ಭಗವಂತನೇ ನಡೆಸಿದ್ರಂತೆ ಅವ್ರ ಕನಸಿನಲ್ಲಿ ಬಂದು. ಅಂತ ಒಂದು ಸಹಾಯ ಮಾಡಿ ಅವರು ಇಡೀ ಜಗತ್ತನ್ನ ಎಲ್ಲವನ್ನು ಶುಭವನ್ನಾಗಿ ಮಾಡಿದ್ರು, ಮಂಗಳವನ್ನಾಗಿ ಮಾಡಿದ್ರು. ಇಲ್ಲೇ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಭಕ್ತಿ ಮಾಡಲು ಏನೆಲ್ಲಾ ಮಾರ್ಗವಿದೆಯೋ ಅದು ಉನ್ನತವಾದದ್ದು ಎಂದು ಹೇಳಿದರು. ಇದನ್ನ ವಿದ್ವಾಂಸರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಅಂದ್ರೆ ಉದಾಹರಣೆಗೆ, ನಾವು ಕೃಷ್ಣ ಪ್ರಜ್ಞೆಗಳ ಒಬ್ಬ ಹುಡುಗ ವಿಶ್ವವಿದ್ಯಾಲಯದಲ್ಲಿ, ಅವನು ಏನೂ ಓದಿರಲ್ಲ. ಇಲ್ಲ, ವಿಶ್ವವಿದ್ಯಾಲಯ ಓದಿರ್ತಾನೆ, ವಿದ್ಯೆಯನ್ನು ಗಳಿಸಿರ್ತಾನೆ. ಆದ್ರೆ ಅವನ್ಗೆ ಏನ್ ಅಭ್ಯಾಸ ಇದೆ? ಅಕ್ರಮ ರತಿ, ಚೂಜು, ಮಾಂಸಾಹಾರ, ಮದ್ಯಪಾನ ಎಲ್ಲ ಇರ್ತೆ. ಆದ್ರೆ
ಕೃಷ್ಣ ಪ್ರಜ್ಞಾವಂತರಲ್ಲದ ಜನರು ಭಕ್ತರಲ್ಲದವರು ಎಷ್ಟು ಉನ್ನತ ವಿದ್ಯೆ, ಎಷ್ಟೇ ಡಿಗ್ರಿ ಪಡೆದಿದ್ರು, ಎಷ್ಟು ದೊಡ್ಡ ಪಂಡಿತರಾದ್ರು, ಈ 4 ನಿಯಮಗಳನ್ನು ಇವರು ಈ ಓದಿದವರು ಪಾಲಿಸುದಿಲ್ಲ. ಅವರು ಕುಡುಕರಾಗಿರ್ತಾರೆ, ಅವ್ರು ತಪ್ಪು ಮಾಡ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞಾವಂತರಾದವರು ಶುದ್ಧ ಭಕ್ತರು, ಸದ್ಗುಣ ಸಂಪನ್ನರಾಗಿರ್ತಾರೆ. ಅವರು ಈ ಈ ಕೃಷ್ಣ ಭಕ್ತರಲ್ಲಿ ಏನಂದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾಗಿರುವುದೇ ಕಾರಣವಾಗಿ ತನ್ನಂತೆ ತಾನೇ ಎಲ್ಲ ನಿರರ್ಥಕ ಕ್ರಿಯೆಗಳನ್ನು ತ್ಯಜಿಸಿ ಸನ್ನಡತೆ, ಒಳ್ಳೆಯ ನಡತೆ ವರ್ತಿಸಿಕೊಳ್ಳುತ್ತಾನೆ. ಅಂದ್ರೆ ಕೃಷ್ಣನ ಶುದ್ಧ ಭಕ್ತನಾಗೋದರ ಮೂಲಕ ವ್ಯಕ್ತಿ ಏನ್ ಮಾಡ್ತಾನೆ, ಉತ್ತಮ ನಡತೆಗಳನ್ನ ಅವನು ಅನುಸರಿಸ್ತಾನೆ. ಇಲ್ಲಿ ನಾವು ಇದಕ್ಕೆ ಇವಾಗ ನೋಡ್ಬೋದು, ಈ ಸುಖಕ್ಕೆ ಅಂದ್ರೆ ಕೋಲಾವೇಚ ಶ್ರೀಧರ್ ಸಹ ಅವ್ರಿಗೆ ಏನೂ ಇರೋದಿಲ್ಲ, ಇರಕ್ಕೆ ಮನೇನು ಇರುದಿಲ್ಲ. ಆದ್ರೆ ಅವ್ರಿಗೆ ಊಟ ಸರಿಯಾಗಿಲ್ಲ, ಹಾಕೊಂಡಿರೋ ಬಟ್ಟೆ ಸರಿಯಾಗಿಲ್ಲ, ಆದ್ರೂ ಸಹ ಅವ್ರಿಗೆ ನನಗೇನು ಇಲ್ಲವಲ್ಲ ಅಂತ ಅವ್ರು ಚಿಂತೆ ಮಾಡುದಿಲ್ಲ. ಆದ್ರೆ ಅವರು ಯಾವಾಗ್ಲೂ ಭಗವಂತನ ನಾಮ ಜಪಿಸ್ತಾ ಇರ್ತಾರೆ. ಈ ಮಹಾಪ್ರಭುನು ಹೋಗಿ ಅವ್ರನ್ನ ಯಾವಾಗ್ಲೂ ಬಾರ್ಗಿನ್ ಮಾಡ್ತಾ ಇರ್ತಾರಂತೆ, ಅವ್ರ ಹತ್ರ ಮಾರಾಟ ಮಾಡ್ತಿರುವ ಇದನ್ನ ಬಾಳೆ ಅದು ದೊಣ್ಣೆ ಆಮೇಲೆ ಹಣ್ಣು ಅಂತ ಆ ವಸ್ತುಗಳನ್ನ ತಗೊಳ್ಬೇಕಾದ್ರೆ ಅವ್ರನ್ನ ಸುಮ್ನೆ ಒಂದು ರೇಗಿಸ್ತಾ ಇರೋದು ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಆಪ್ತ ಮಿತ್ರರ ಹಾಗೆ ನಡ್ಕೊಳ್ತಾ ಇದ್ರು ಅವ್ರ ಜೊತೆ. ಅವ್ರ ಮಹಾಪ್ರಭು ಕೇಳ್ತಾರೆ, ನಿನಗೆ ಏನ್ ಬೇಕು ಕೇಳು, ನಾನ್ ಕೊಡ್ತೇನೆ, ಎಲ್ಲಾ ಕೊಡ್ತೇನೆ ನಿನಗೆ, ಕೇಳು ಅಂತಾರೆ. ಆವಾಗ ಅವ್ರು ಹೇಳ್ತಾರೆ, ನನ್ಗೆ ಏನು ಬೇಡ, ಯಾವ ಐಶ್ವರ್ಯನೂ ಬೇಡ, ನಿಮ್ಮ ಭಕ್ತಿ ಒಂದೇ ಸಾಕು. ಅವ್ರು ಕೇಳುದು ಇನ್ನೊಂದ್ ಏನಂದ್ರೆ, ಪ್ರತಿ ಜನ್ಮದಲ್ಲೂ ನಾನು ಹೀಗೆ ಇರ್ಬೇಕು, ನಾನು ಬರ್ಬೇಕು, ನೀವು ಬಂದು ನಿಮಾಯಾಗಿ ಬಂದು ನನ್ನ ಹತ್ರ ಬಾರ್ಗಿನ್ ಮಾಡಿ ಈ ವಸ್ತುವನ್ನು ತಗೊಳ್ಬೇಕು. ಅಂದ್ರೆ ನೋಡಿ, ಅವ್ರ ಕಷ್ಟಗಳನ್ನೆಲ್ಲ ಅವ್ರು ಹೇಳುದೇ ಇಲ್ಲ. ಅವ್ರು ನನಗೇನ್ ಕಡಿಮೆ, ಆ ಮನೆ ನೋಡಿದ್ರೆ ಆಕಾಶ ಕಾಣ್ತಾ ಇದ್ದಂತೆ ಅಷ್ಟೇ, ಎಲ್ಲಾ ಕಡೆ ಓಪನ್ ಆಗಿರೋ ಮನೆ. ಆದ್ರೆ ಆ ಮನೆ ಅವ್ರು ಹೇಳುದು, ನನ್ಗ್ ಮನೆ ಇದೆ, ನನ್ಗೆ ಹಾಕಕ್ ಬಟ್ಟೆ ಇದೆ, ನಾನು ಸಂಪಾದನೆ ಮಾಡ್ತೀನಿ, ಏನ್ ಕಡಿಮೆ ಇದೆ ನನಗೆ ಅಂತ. ನೋಡಿ, ಆ ಶುದ್ಧ ಭಕ್ತರಿಗೆ ಅವರ ಕಷ್ಟಗಳಾಗ್ಲಿ ಅವ್ರ ತೊಂದರೆಗಳಾಗ್ಲಿ ಏನು ಅನ್ಸುದಿಲ್ಲ. ಭಗವಂತ ಕೊಡ್ತೇನೆ ಅಂದ್ರೂ ಅವ್ರು ಏನು ಬೇಡ ಅಂತಾರೆ. ಅಂತ ಒಂದು ಸ್ಥಿತಿ ಬರಕ್ಕೆ ಈ ಕಾರಣ ಈ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವುದು. ಅದೇ ಶುಭದ ಪ್ರಾರಂಭವಾಗಿರ್ತದೆ ಆಗಿರ್ತದೆ. ಅಂದ್ರೆ ನಮ್ಮ ಭಕ್ತಿ ಒಂದೇ ಸಾಕು, ನಮ್ಮ ಶುದ್ಧ ಪ್ರೇಮ ಒಂದೇ ಸಾಕು ಎನ್ನುತ್ತಾರೆ. ಶುದ್ಧ ಭಕ್ತರ ಪ್ರಭಾವ ಹೀಗಿರ್ತದೆ. ಶುದ್ಧ ಭಕ್ತಿ ಸೇವೆ ಮಂಗಳಕರ ಅಂತಾರೆ. ಅಂದ್ರೆ ಇದು ಈ ಸಮಸ್ತ ಜಗತ್ತಿಗೆ, ಅಂದ್ರೆ ಇದರ ಮೂಲಕ ಶುಭ ಯಾವುದು ಎಂಬುದರ ಬಗ್ಗೆ ಶ್ರೀಲ ರೂಪ ಸ್ವಾಮಿ ಮೊದ್ಲೇ ನಾನು ಹೇಳಿದೆ. ಅವ್ರು ಏನ್ ಹೇಳಿದ್ರು, ಈ ಸಮಸ್ತ ಇದು ಜಗತ್ತಿಗೆ ಒಳಿತನ್ನು ಮಾಡುವುದು ಅದೇ ಮಂಗಳಕರವಾದದ್ದು. ಇದೇ ಎಷ್ಟು ಒಳಿತಾದ ಅಂದ್ರೆ ಇಡೀ ಮಾನವ ಕುಲವನ್ನು ಅತ್ಯುತ್ತಮ ಲಾಭವನ್ನು ತಂದು ಕೊಡ್ತೇನೆ ಅಂತ ನಾವು ಇಲ್ಲಿವರೆಗೆ ಶುಭದ ಬಗ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಈ ಲಕ್ಷಣಗಳಲ್ಲಿ ಒಂದನೇದು ಕ್ಲೇಶಾಗ್ನಿ, ಎರಡನೇದು ಶುಭದ. ಈ 6 ಲಕ್ಷಣಗಳಲ್ಲಿ ತುಂಬಾ ಮುಖ್ಯವಾದ ಲಕ್ಷಣ. ಅದಕ್ಕೆ ಅದನ್ನ ನಾನು ತುಂಬಾ ಉದ್ದವಾಗಿ ಹೇಳ್ಕೊಂಡ್ ಬಂದೆ. ಇದನ್ನ ಇಲ್ಲಿ ಆಯ್ತು. ಈಗ 3ನೇ ಲಕ್ಷಣ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಸುಖ, ಸಾಂದ್ರಾನಂದ ಅಂತ. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಸುಖ ಅಥವಾ ಸಾಂದ್ರಾನಂದ, ಆನಂದ ಅದ್ರಲ್ಲಿ ಇರೋದು ಅಂತ. ಸುಖದ ಬೇರೆ ಬೇರೆ ಮೂಲಗಳನ್ನು ಶ್ರೀಲ ರೂಪ ಗೋಸ್ವಾಮಿಯರು ಹೇಳ್ತಾರೆ. ಏನು, ಅವರು ಸುಖವನ್ನೇ 3 ಭಾಗಗಳಾಗಿ ಮಾಡಿದ್ದಾರೆ. ಒಂದು ಐಹಿಕ ಭೋಗಗಳನ್ನು ತರುವ ಸುಖ, ಆಮೇಲೆ ಭೋಗ ತರುವ ಸುಖ. ಎರಡನೇದು ಪರಬ್ರಹ್ಮನ ಜೊತೆ ಗುರುತಿಸಿಕೊಂಡಾಗ ವ್ಯಕ್ತಿಗೆ ಸಿಗುವ ಸುಖ. ಮೂರನೇದು ಕೃಷ್ಣ ಪ್ರಜ್ಞೆಯಲ್ಲಿ ನೀಡುವ ಸುಖ. ಅಂದ್ರೆ ಈ 3 ಬಗೆ ಸುಖ ಇದೆ ಮನುಷ್ಯನಿಗೆ ಈ ಅಂತ ಹೇಳ್ತಾರೆ. ಅದರಲ್ಲಿ ಪರಬ್ರಹ್ಮನಲ್ಲಿ ಒಂದಾದ್ರೂ ಭಕ್ತಿ ಮಾಡುವ ಅವಕಾಶ ಸಿಗುದಿಲ್ಲ. ಇದು ಮೊದಲನೇದು ಐಹಿಕ ಭೋಗ ತರುವ ಸುಖ, ಅದ್ರ ಬಗ್ಗೆ ಮುಂದೆ ಹೇಳ್ತೇನೆ. ಅಂದ್ರೆ ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಸಾಯುಜ್ಯ ಮುಕ್ತಿ ಅಂದ್ರೆ ಭಗವಂತ ಇಲ್ಲ ಇದು ಪರಬ್ರಹ್ಮನಲ್ಲಿ ಒಂದಾಗುವುದು, ಅದೂನು ಸುಖ ತರುವುದಿಲ್ಲ. ಆನಂದ ತರುವ ಸುಖ ಯಾವ್ದಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಮಾಡೋದೇ ಆಗಿರ್ತದೆ. ಇವಾಗ ಒಂದನೇದಾಗಿ ಏನ್ ಹೇಳ್ತೇನೆ, ಐಹಿಕ ಭೋಗ ತರುವ ಸುಖ ಯಾವುದು. ಇವಾಗ ಐಹಿಕ ಭೋಗ ಅಂದ್ರೆ ನಮ್ಗೆ ಗೊತ್ತಿದೆ ಏನೇನು ಅಂದ್ರೆ ದೊಡ್ಡ ಮನೆ ಕಟ್ಟೋದು, ಆಮೇಲೆ ಹಾಯಾಗಿರಲು ಸುಖವಾಗ್ಲು ಬೇಕು ಗಾಡಿ ತಗೊಳ್ಳೋದು, ಆಮೇಲೆ ಏನೇನು ಬೇಕು ವೆಹಿಕಲ್, ಗಾಡಿಗಳು, ನಮ್ಗೆ ಬೇಕಾದ ಎಲ್ಲವನ್ನು ನಾವು ತಗೊಂಡು ಒಂದಾದ್ಮೇಲೆ ಒಂದು ತಗೊಂಡು ನಾವು ತಿಳ್ಕೊಳ್ತೇವೆ. ಅದರಲ್ಲೇ ನಮ್ಗೆ ಸುಖ ಸಿಗ್ತದೆ ಕೊಡುವಂತ. ಇವೆಲ್ಲವೂ ಏನಾಗ್ತದೆ, ಸಿದ್ಧಿಗಳು ಅಂತ ಹೇಳ್ತಾರೆ. ಅಂದ್ರೆ ಹೋದ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಯೋಗಿಗಳು ಈ ಸುಖ
ಯಾವ್ದ್ರ ಮುಖಾಂತರ ಪಡಿತಾ ಇದ್ರೆ ಅಂದ್ರೆ ಯೋಗದ ಮುಖಾಂತರ ಅವ್ರಿಗೆ ಏನಾದ್ರೂ ಒಂದು ಸಾಧನೆ ಮಾಡೋದು, ಅದ್ರಲ್ಲಿ ಅವ್ರ ಸುಖ ಅಂತ ತಿಳ್ಕೊಳ್ತಾ ಇದ್ರು. ಅಂದ್ರೆ ಆಧುನಿಕ ಯುಗದಲ್ಲಿ ಏನ್ ಸುಖ? ಈ ಭೋಗ ತರುವಂತ ಈ ಆಧುನಿಕ ಸಿದ್ಧಿಗಳಂದ್ರೆ ಐಹಿಕ ಭೋಗ, ಇದರಲ್ಲಿ ಸುಖ ನಾವು ತಿಳ್ಕೊಳ್ತೇವೆ. ಆದ್ರೆ ಅದು ಸುಖವಲ್ಲ. ಎರಡನೇದು ಯೋಗ ಸಿದ್ಧಿಗಳು ಎಂದು ಕರಿತೇವೆ. 8 ತರನಾದ ಯೋಗ ಸಿದ್ಧಿಗಳಿದೆ. ನಾವು ನೋಡ್ಬೋದು 8 ತರನಾದ ಸಿದ್ಧಿಗಳು ಯಾವ್ಯಾವ್ದು. ಒಂದನೇದು ಅನಿಮ, ಎರಡನೇದು ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಇಶಿತ, ವಶಿತ, ಆಮೇಲೆ ಪ್ರಾಕಾಮ, ಆಮೇಲೆ ಕಾಮವಸಾಯಿತ. ಹೀಗೆ 8 ಬಗೆಯ ಸಿದ್ಧಿಗಳಿದೆ. ಈ 8 ಬಗೆಯ ಸಿದ್ಧಿ ಏನು? ಯೋಗ ಸಿದ್ಧಿ ಮತ್ತು ಆಧುನಿಕ ಸಿದ್ಧಿಗಳನ್ನು ಎಲ್ಲಿ ಮೊದಲು ಏನು ಮಾಡ್ತಾ ಇದ್ರು ಅಂದ್ರೆ, ಎಷ್ಟೋ ವರ್ಷಗಳ ಕಾಲ ಒಂದು ಸಿದ್ಧಿ ನಾವು ಪಡಿಬೇಕಂದ್ರೆ ಅವ್ರ ಜೀವನನೇ ಆಗ್ತಾ ಇತ್ತು. ಒಬ್ಬ ಹಾಗೆ ಏನ್ ಮಾಡ್ತಾ ಇದ್ದಂತೆ, ಬೇರೆ ಆ ನದಿ ಮೇಲೆ ನಡ್ಕೊಂಡ್ ಬರ್ಲಿಕ್ಕೆ, ಆ ಸಿದ್ಧಿ ಪಡಿಲಿಕ್ಕೆ ಇಡೀ ಜೀವನಾನೇ ಕಳ್ಬಿಟ್ಟು ಅವನ ನದಿ ಮೇಲೆ ನಡ್ಕೊಂಡ್ ಬಂದಂತೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ₹1 ಕೊಟ್ರೆ ಆ ದೋಣಿಯಲ್ಲಿ ಹೋಗಿ ನದಿಯನ್ನು ದಾಟ್ಬೋದು, ಆದ್ರೆ ಇಡೀ ಜೀವನ ನದಿ ಮೇಲೆ ನಡಿಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅದ್ರಲ್ಲಿ ಏನ್ ಲಾಭ? ಅದರಿಂದ ಯಾವ್ದು ಇಲ್ಲ. ಅಂದ್ರೆ ಅವ್ರಿಗೆ ಅದು ಒಂದು ಸುಖ. ಹಾಗೆ ಜೀವನ ಪೂರ್ಣ ಅವರು ಅದರಲ್ಲಿ ಕಳೀತಾ ಇದ್ರು, ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ರು. ಎಷ್ಟೋ ವರ್ಷಗಳು ಒಂದು ಸಿದ್ಧಿಯನ್ನು ಅವರು ಪಡಿತಾ ಇದ್ರು. ಒಬ್ಬ ಯೋಗ ಸಿದ್ಧಿಯಲ್ಲಿ ಅದೇ ಇವಾಗ ಹೇಳಿದೆ ಅಂದ್ರೆ ದೋಣಿಯಲ್ಲಿ ದಾಟಬಹುದಾಗಿತ್ತಂತ. ಅಂದ್ರೆ ವೈಜ್ಞಾನಿಕದ ಮೂಲಕ ನಾವು ನೋಡ್ಬೋದು. ಇವಾಗ ಎಷ್ಟೋ ಕಂಡು ಹಿಡಿದಿದ್ದಾರೆ. ಅಂದ್ರೆ ಕೆಲವೇ ಸಮಯದಲ್ಲಿ ನಾವು ಆ ಸಿದ್ಧಿಯನ್ನ ಪಡಿತೇವೆ. ಆದ್ರೆ ಈ ಅನಿಮಾ ಸಿದ್ಧಿ ಅಂದ್ರೆ ಯೋಗ ಸಿದ್ಧಿಯಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಚಿಕ್ಕವನಾಗೋದು, ಆಮೇಲೆ ಅದೇ ಯೋಗ ಸಿದ್ಧಿಯಲ್ಲಿ ಗಾಳಿ ನೀರಿನ ಮೇಲೆ ತೇಲಾಡುವಂಥದ್ದು, ಆಮೇಲೆ ತೂಕವಿಲ್ಲದೆ ಲಘುವಾಗಿರುವಂತ ಸಿದ್ಧಿಗಳು, ಹೀಗೆ ಸುರಂಗ ಮಾರ್ಗ ಅಥವಾ ದೊಡ್ಡ ದೊಡ್ಡ ಇದರಲ್ಲಿ ದಾಟಿ ಹೋಗ್ಲಿಕ್ಕೆ ಚಿಕ್ಕವರಾಗೋದು, ಆಮೇಲೆ ಈ ಮಹಿಮಾ ಅಂದ್ರೆ ದೊಡ್ಡ ದೇಹದ ಗಾತ್ರವನ್ನು ಪಡೆದುಕೊಳ್ಳೋದು, ಆಕಾಶದಷ್ಟು ದೊಡ್ಡ ದೇಹವನ್ನ ಪಡೆಯುವಂಥದ್ದು, ಆಮೇಲೆ ಇದು ಹೀಗೆ ಅನೇಕ ಸಿದ್ಧಿಗಳು. ಗರಿಮಾದಲ್ಲಿ ದೊಡ್ಡದಾದ ಚಿಕ್ಕದಾಗುವಂಥದ್ದು. ಅಂದ್ರೆ ಗರಿಮಾದಲ್ಲಿ ಸಿದ್ಧಿಯಲ್ಲಿ ದೊಡ್ಡವರಾಗಿರೋ ಚಿಕ್ಕವರಾಗ್ರತಿ. ಆಮೇಲೆ ಲಗಿಮ ಬೇರೆ ಬೇರೆ ಗ್ರಹವನ್ನು ಪ್ರವೇಶಿಸುವಂಥದ್ದು, ಅಲ್ಲೇ ಕೂತಲಿಂದ ಇದು ಚಂದ್ರನನ್ನು ಸ್ಪರ್ಶ ಮಾಡುವಂಥದ್ದು, ಆಮೇಲೆ ಮಂಗಳ ಗ್ರಹವನ್ನು ಸ್ಪರ್ಶಿಸುವಂಥದ್ದು ಸಿದ್ಧಿ. ಹೀಗೆ ಸಿದ್ಧಿಗಳು ಅನೇಕ ಸಿದ್ಧಿಗಳಿವೆ. ಈ ಸಿದ್ಧಿಗಳೆಲ್ಲ ಏನೇ ಸಿದ್ಧಿ ಪಡೆದ್ರು ಅದರಿಂದ ಏನೂ ಉಪಯೋಗ ಇಲ್ಲ. ಈ ಭೂಮಿಯಲ್ಲಿ ಇರೋವರೆಗೆ ಆ ಸಿದ್ಧಿಯನ್ನ ನಾವು ಉಪಯೋಗಿಸ್ಕೊಳ್ಬೋದು. ಆಮೇಲೆ ಅವರ ಜೀವನದಲ್ಲಿ ಆ ಭಗವಂತನ ಬಗ್ಗೆ ಅವರು ಭಕ್ತಿನೂ ಮಾಡಲ್ಲ, ಅದ್ರ ಬಗ್ಗೆ ಏನಿಲ್ಲ. ಅವರು ಮತ್ತೆ ಏನಾಗ್ತಾರೆ, ನರಕಕ್ಕೆ ಹೋಗಿ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿಯಲ್ಲಿ ಸಿಗ್ತಾರೆ. ಅದು ಏನ್ ಸಿದ್ಧಿ ಪಡೆದ್ರೆ ಏನು ಅಂತ. ಇವಾಗ ಎರಡನೇದು ಆಯ್ತು. ಪರಮ ಬ್ರಹ್ಮನೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವಂಥದ್ದು ಎರಡನೇ ಸುಖ. ಅಂದ್ರೆ ಏನ್ ಸುಖ ಅಂದ್ರೆ ಆ ಸಾಂದ್ರ ಆನಂದ. ಯಾವುದು ಅಂದ್ರೆ ಕೆಲವರು ಬ್ರಹ್ಮನೊಂದಿಗೆ ಅಂದ್ರೆ ಏಕತ್ವ, ಅದರಲ್ಲಿ ಹೋಗಿ ನಾವು ಭಗವಂತ ಒಂದೇ ಅನ್ನುವಂಥದ್ದು ಅದರಲ್ಲಿ ಹೋಗಿ ಸೇರ್ಕೊಳ್ತಾರೆ. ಆದ್ರೆ ಅದನ್ನು ಸುಖ ಅಲ್ಲ. ಬ್ರಹ್ಮನಲ್ಲಿ ಒಂದಾಗುವುದು ಸಹ ಸುಖವಲ್ಲ. ಅಂದ್ರೆ ಸಾಕ್ಷಾತ್ಕಾರಗಳಲ್ಲಿ 3 ಹಂತಗಳಿವೆ. ಅಂದ್ರೆ ಒಂದು ಬ್ರಹ್ಮನ್, ಪರಮಾತ್ಮ, ಭಗವಾನ್. ಬ್ರಹ್ಮನನ್ನು ನಾವು ಬ್ರಹ್ಮನಲ್ಲಿ ಒಂದಾಗುತ್ತೇನೆ ಎನ್ನುವ ಸುಖ ಇಷ್ಟೇ ಸಾಕು. ಅದು ಕೂಡ ಸಂತೋಷವನ್ನು ನಮ್ಗೆ ಕೊಡುವುದಿಲ್ಲ. ಅದು ಕೂಡ ಶಾಶ್ವತವಾದ ಸುಖ ಅಲ್ಲ. ಬ್ರಹ್ಮನಲ್ಲಿ ಒಂದಾಗ್ತಾರೆ, ಮತ್ತೆ ಅವ್ರದ್ದು ಎಲ್ಲ ತೀರಿದ ಮೇಲೆ ಮತ್ತೆ ಭೂಮಿಗೆ ಬರ್ತಾರೆ. ಹಾಗೆ ಶಾಶ್ವತವಾದ ಸುಖ ಯಾವುದು ಅಂದ್ರೆ ದಿವ್ಯ ಆನಂದವನ್ನು ಕೊಡುವಂತ ಸುಖ ಯಾವುದಂದ್ರೆ ಅದು ಕೃಷ್ಣ ಪ್ರಜ್ಞೆಯ ಶುದ್ಧ ಭಕ್ತಿಯಿಂದ ಪಡೆಯುವಂಥದ್ದು. ಅದೇ ಶಾಶ್ವತವಾದ ಸುಖ, ದಿವ್ಯ ಆನಂದವನ್ನು ಕೊಡುವಂತ ಸುಖ. ನಾವು ನೋಡುವುದು ಭಕ್ತಿ ಸೇವೆಯಲ್ಲಿ ಯಾರು ಇರ್ತಾರೋ ಅವ್ರಿಗೆ ಆಟೋಮೆಟಿಕ್ ಆಗಿ ಆನಂದ ಬರ್ತದೆ. ನೋಡ್ಬೇಕು, ದೇವಸ್ಥಾನದಲ್ಲಿ ಆ ಕೀರ್ತನೆಗಳನ್ನ ಹಾಡ್ತಾ ಅದು ಕುಣಿತಾರೆ, ಆ ನೃತ್ಯ ಮಾಡ್ತಾರೆ, ಎಷ್ಟು ಸಂತೋಷವಾಗಿರ್ತದೆ. ಆ ಕೃಷ್ಣ ಪ್ರಜ್ಞೆಯಲ್ಲಿರೋ ಮುಖ ಎಷ್ಟು ಕಳೆಯಾಗಿರ್ತದೆ. ಹೇಗಿದ್ರು ಆ ತಿಲಕ್ ಹಾಕೊಂಡು ಆ ಕಂಠಿ ಮಾಲೆ ಹಾಕೊಂಡು ಅವ್ರನ್ನ ನೋಡಿದಾಗ ನಮ್ಗೆ ಅಂದ್ರೆ ಅಷ್ಟು ಒಂದು ಇದು ಬರ್ತದೆ. ಅಂದ್ರೆ ಆ ಭಕ್ತಿ ಸೇವೆಯಲ್ಲಿ ಇರೋದ್ರಿಂದ ಅವರ ಆನಂದ ಆ ಮುಖದಲ್ಲಿ ಗೊತ್ತಾಗ್ತದೆ, ಎಷ್ಟು ಆನಂದದಲ್ಲಿ ಇದ್ದಾರೆ ಅಂದ್ರೆ. ಇಲ್ಲಿ ನಾವು ಏನನ್ನು ತಿಳಿದುಕೊಳ್ಬೇಕಂದ್ರೆ ಅತ್ಯುತ್ತಮವಾದ ಸಂತೋಷವನ್ನು ಸಿಗುವಂತದ್ದು ಯಾವ್ದ್ರಲ್ಲಿ?
ಸಚ್ಚಿತ್ ಆನಂದವಿದೆಯೋ ಆ ಮೂಲಗಳಿಂದ ನಮಗೆ ಸಿಗುವಂಥದ್ದು. ಯಾವುದು ಅಂದ್ರೆ ದೇವೋತ್ತಮ ಪರಮ ಪುರುಷ. ಉದಾಹರಣೆಗೆ ಅದೇ ನಾನು ಮೊದ್ಲೇ ಹೇಳಿದೆ, ಕೊಲವೆಚ್ಚ ಶ್ರೀಧರ್ ಅಂತ. ಅವರು ಏನು ಇಲ್ಲ ಆದ್ರೂ ಕಡು ಬಡವರಾಗಿದ್ರು, ಆದ್ರೂ ಸಂತೋಷವಾಗಿದ್ರು. ಅವ್ರು ದುಃಖನೇ ಪಟ್ಟಿಲ್ಲ, ನನಗ್ ಇದಿಲ್ಲ ಏನಿಲ್ಲ. ಅದು ಒಂದೊಂದ್ ದಿನ ಆ ಬೆಂಗಾಲದಲ್ಲಿ ಎಲ್ಲಾರ ಮನೆ ಹತ್ರನೂ ಬಾಳೆ ಗಿಡ ಇರ್ತದೆ, ಯಾರು ಹೆಚ್ಚಿನ ಅಂಶ ಬಂದು ತಗೊಳುದಿಲ್ಲ, ಎಲ್ಲೋ ಒಬ್ರು. ಅದ್ರಲ್ಲಿ ಒಂದು ರೂಪಾಯಿ ಬಂದ್ರು 50 ಪೈಸೆ ಅವ್ರು ಗಂಗಾ ಪೂಜೆಗೆ ಮಾಡ್ತಾ ಇದ್ರು, ಒಂದ್ 50 ಪೈಸದಲ್ಲೇ ಅವ್ರು ಜೀವಿಸ್ತಾ ಇದ್ರು. ಆದ್ರೂ ಸಹ ಅವರು ದುಃಖ ಅನ್ನೋದೇ ಇಲ್ಲ, ಅವರು ಆನಂದದಿಂದ ಸಂತೋಷವಾಗಿ ಕೃಷ್ಣನಾಮವನ್ನ ಜಪಿಸ್ತಾ ಇದ್ರು. ಅದೇ ತರ ನಾವು ಪ್ರಹ್ಲಾದ್ ಮಹಾರಾಜ್ ಭಕ್ತರು, 5 ವರ್ಷ ಬಾಲಕ ಆಗಿದ್ರು. ಅವರು ಎಷ್ಟು ಬಲಹೀನರಾಗಿದ್ರಂದ್ರೆ ಭಕ್ತಿಯಿಂದ ನರಸಿಂಹನಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಅಷ್ಟೆಲ್ಲ ಸಂಕಟ ಇದ್ರು ಸರ ಹಿರಣ್ಯಕಶಿಪು ಕೊಟ್ಟರು ಕೂಡ ಅವರು ಒಂದಿಷ್ಟು ಅಲ್ಲೋಲ ಕಲ್ಲೋಲವಾಗುವುದಿಲ್ಲ, ಭಕ್ತಿಯಲ್ಲಿ ನಿರತರಾಗಿರ್ತಾರೆ. ಒಂದು ದಿನ ಕೂಡ ಅವ್ರಿಗೆ ಒಂದ್ ದಿನ ಅವ್ರಿಗೆ ನರಸಿಂಹ ಭಗವಾನ್ ಕೇಳ್ತಾರೆ, ಏನು ವರ ಬೇಕು ನಿಂಗೆ? ಅವ್ರಿಗೂ ಸಹ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನನಗೆ ಯಾವ ವರವೂ ಬೇಡ ಅಂತಾರೆ. ಯಾವ್ದು ವರ ತಗೊಳ್ದ ಅವ್ರು ತೆಣುದು ನಾನು ಈ ತರ ಭಕ್ತಿ ಮಾಡ್ದೆ ಅದನ್ನು ಕೊಡುದಂದ್ರೆ ಅದು ಒಂದು ವ್ಯವಹಾರ ತರ, ಆ ಭಕ್ತಿ ನನಗೆ ಏನು ಬೇಡ. ಆದ್ರೆ ಒಂದೇ ಒಂದು ಕೇಳ್ತಾರೆ, ತನ್ನ ತಂದೆಗೆ ಮುಕ್ತಿ ಕೊಡು ಅಂತ ಕೇಳ್ತಾರೆ. ಅಂದ್ರೆ ಪ್ರಹ್ಲಾದ್ ಮಹಾರಾಜ್ ಕೇಳ್ತಾರೆ, ನಾನು ವ್ಯವಹಾರ ಅಥವಾ ವ್ಯಾಪಾರ ಮಾಡ್ತಿದ್ದೇನಾ ನಿಮ್ಗೆ ಏನು ಬೇಕು ಅಂತ ಕೇಳಲು? ನನಗೆ ಬೇಕಾಗಿರೋದು ಶುದ್ಧ ಭಕ್ತಿ ಸೇವೆಯೊಂದೇ ಸಾಕು ಅಂತ ಕೇಳ್ತಾರೆ. ಆ ಚಿಕ್ಕ ಬಾಲಕ ಸಹ ಶುದ್ಧ ಭಕ್ತಿ ಸೇವೆಯಲ್ಲಿ ಸುಖ ಅನ್ನುವಂಥದ್ದು ಅವನು ತಿಳ್ಕೊಂಡಿರ್ತಾನೆ. ಇದೇ ಶುದ್ಧ ಭಕ್ತಿ ಸೇವೆಯ ಒಂದು ಸಂತೋಷ. ಅಂದ್ರೆ ಯಾವಾಗ್ಲೂ ಆನಂದವಾಗಿ ಸಾಂದ್ರಾನಂದ ಆನಂದದಿಂದ ಇರ್ತಾರೆ. ಹೀಗೆ ಭೌತಿಕ ಜಗತ್ತಿನಿಂದ ಪಡೆದ ಸುಖ ಎಂತದಾಗಿರ್ತದೆ? ತಾತ್ಕಾಲಿಕ ಸುಖ ಆಗಿರ್ತದೆ. ನಾವು ತಿಳ್ಕೊಳ್ತೇವೆ, ದೊಡ್ಡ ಮನೆ ಅರಮನೆ ತರ ಮನೆ ಕಟ್ಬಿಟ್ವಿ, ಆಮೇಲೆ ದೊಡ್ಡ ಗಾಡಿ ತಗೊಂಡ್ವಿ, ಎಲ್ಲಾ ಮಾಡಿದ್ರು, ಅದು ಯಾವುದು ನಮ್ ಜೊತೆಲಿ ಬರೋದಿಲ್ಲ. ನಾವು ಹೋಗ್ಬೇಕಾದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ. ಆದ್ರೆ ನಾವು ಮಾಡುವಂತ ಈ ಶುದ್ಧ ಭಕ್ತಿ ಸೇವೆ ಇದೆ, ಅದೊಂದೇ ನಾವು ನಮ್ ಜೊತೆಲಿ ತೆಗೆದುಕೊಂಡು ಹೋಗುವಂತಹದ್ದು. ಆದ್ರೆ ನಾವು ಅದನ್ನ ಇದು ಮಾಡಿಲ್ಲ ಅಂದ್ರೆ ಎಲ್ಲಾ ಸುಖವು ಕನಿಷ್ಠವಾಗಿರ್ತದೆ. ಈ ಜಗತ್ನಲ್ಲಿರೋ ಸುಖವೆಲ್ಲ ಕನಿಷ್ಠವಾದದ್ದು. ಅದು ಅದೇ ನಾವು ನೋಡ್ಬೋದು, ಪರಬ್ರಹ್ಮ, ಯೋಗ ಸಿದ್ಧಿ ಎಲ್ಲವೂ ಕೂಡ ಅಶಾಶ್ವತ. ಸಿದ್ಧಿಯಿಂದ ಪಡೆಯುವಂಥದ್ದು ಈ 3 ಬಗೆಯ ಸುಖ ಇದೆಯಲ್ಲ, ಅದ್ರಲ್ಲಿ 3ನೇದಾಗ ಕೃಷ್ಣ ಪ್ರಜ್ಞೆಯಲ್ಲಿರೋದೇ ಒಂದು ಶಾಶ್ವತವಾದ ಸುಖವಾಗಿರ್ತದೆ. ಇಲ್ಲಿಗೆ ನಾನು ಮುಗಿಸ್ತೇನೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೋಕ್ಷದ ಲಘುತಾಕೃತ್ ಮತ್ತು ಇನ್ನು ಉಳಿದ 3 ಲಕ್ಷಣಗಳನ್ನು ಹೇಳ್ತೇನೆ. ಇಷ್ಟು ಹೊತ್ತು ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶೀಲ ಪ್ರಭುಪಾದ್, ಜೈ ಶೀಲ ಗುರುದೇವ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಇವತ್ತು ಶುಭದ ಬಗ್ಗೆ ಹೇಳಿದ್ರಿ. ಶುಭದ ಅಂದ್ರೆ ಭಕ್ತಿ ಸೇವೆ ಬಗ್ಗೆ, ಹೆಂಗೆ ಪ್ರಭುಪಾದರು ಅವ್ರ ಗುರುಗಳು ಹೇಳಿದ ತರ ಯಾವ ತರ ನಡ್ಕೊಂತಾರೆ, ಎಷ್ಟು ಅಂದ್ರೆ ಅಷ್ಟು ಶುಭದ ಅಂದ್ರೆ ಶುಭ ಅಷ್ಟೊಂದು ಬೇಗ ಸಿಗಲ್ಲ, ಎಷ್ಟು ಕಷ್ಟಪಟ್ಟು ಆ ಶುಭನ ಪಡ್ಕೊಂತಾರೆ ಅನ್ನೋದನ್ನ ನಾವು ಪ್ರಭುಪಾದರ ಮುಖಾಂತರ ತಿಳ್ಕೊಬೋದು ಮಾತಾಜಿ. ಅಂದ್ರೆ ನಾವೊಂದು ಒಬ್ರಿಗೆ ಏನಾದ್ರೂ ಒಂದು ಆನ್ಲೈನ್ ಕಾರ್ಯಕ್ರಮಕ್ಕಾಗಿ ಒಂದು ಜಪ ಮಾಡೋದು, ಅದೆಲ್ಲಾನು ಒಂದು ಶುಭದ ಅಂತಾನೆ ಹೇಳಿದ್ರು ಮಾತಾಜಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಮತ್ತೆ ಅಷ್ಟಾಂಗ ಯೋಗದ ಬಗ್ಗೆ ಎಲ್ಲ ಹೇಳಿದ್ರು ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಸುಖ, ಅದರಲ್ಲಿ ಸ್ವಲ್ಪ ಹೇಳಿದ್ರು ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಸುಖ ಅದಿನ್ನು ಮುಂದುವರಿಸ್ಬೇಕಲ್ವಾ ಮಾತಾಜಿ? ಇದು ನೆಕ್ಸ್ಟ್ ಬೇರೆ ಯಾವುದು? ಮೂರನೇ ಅಲ್ಲ, ಇನ್ನು ಇದೆ ಇದು. ಇಲ್ಲ, ಮೋಕ್ಷದೆಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್. 4ನೇದು, 3ನೇದು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ, ಚೆನ್ನಾಗಿ ಹೇಳ್ತಾ ಇದ್ದೀರಾ ಮಾತಾಜಿ. ನಾಳೆ ಕುಕಿಂಗ್ ಇದೆ, ಕುಕಿಂಗ್ ಸರ್ವಿಸ್ ಇದೆ, ನಮ್ ಗುಂಪಿದೆ. ಎಲ್ಲ ಭಕ್ತರು ಕುಕಿಂಗ್ ಸರ್ವಿಸ್ಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಿ ನಾವೆಲ್ಲರೂ ದಯವಿಟ್ಟು ಬನ್ನಿ. 2-3 ತಿಂಗಳಿಗೆ ಒಂದ್ಸತಿ ನಮ್ಗೆ ಈ ತರ ಅವಕಾಶ ಸಿಗುತ್ತೆ. ನಾಳೆ ಓಣಂ ಹಬ್ಬದ ಒಂದು ಫೀಸ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು. ದಯವಿಟ್ಟು ನೀವು ಮತ್ತೆ ನಿಮ್ ಪರಿಚಯದವ್ರು ಯಾರಾದ್ರೂ ಬೆಂಗಳೂರಲ್ಲಿ ಇರೋರ್ನು ಕೂಡ ನೀವು ಬರೋದಕ್ಕೆ ಹೇಳ್ಬೋದು. ನೀವಂತ ಇದ್ರೆ ನಿಮ್ಗೆ ಗೊತ್ತಿರೋ ನೆಂಟರಿಸ್ಟನ್ನು ಕೂಡ ಕಳಿಸ್ಬೋದು. ಈ ತರ ಕನೆಕ್ಟ್ ಮಾಡಿ
ಮತ್ತೆ ಕುಕಿಂಗ್ ಸರ್ವಿಸಿಗೆ ಬಂದ್ರೆ ತುಂಬಾ ಸಂತೋಷ, ನಮಗೆ ತುಂಬಾ ಅವಶ್ಯಕತೆ ಇದೆ. ನೋಡಿ, ನಾವು ಆನ್ಲೈನ್ ಕ್ಲಾಸ್ ಈ ಥರದ್ದೆಲ್ಲ ಮಾಡಿದಾಗ ನಾವು ಬಯಸ್ತೀವಿ, ನಮ್ಮ ಮಂದಿರದಲ್ಲಿ ನಮ್ದು ಏನಾದರೂ ಸೇವೆ ಇದ್ದಾಗ ನಮಗೆ ನಿಮ್ಮ ಸಹಾಯ ಬೇಕು ಅಂತ ಹ್ಯಾಂಡ್ಸ್ ಬೇಕು ನಮ್ಗೆ. ಅಲ್ಲಿ ಬಂದು ತರಕಾರಿ ಕಟ್ ಮಾಡ್ಕೊಡೋದು, ಅಡುಗೆ ಮಾಡ್ಕೊಡೋದು ಸಹಾಯ, ಈ ಥರ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಭಕ್ತ ಸೇವೆಗಳನ್ನ, ಭಕ್ತರ ಸೇವೆಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಬೆಂಗಳೂರಿನಲ್ಲಿ ಇದ್ದೀರಾ ಇಲ್ಲಿ, ನೀವೆಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಹರೇ ಕೃಷ್ಣ. ಮುಂದರ್ಸಿದೆ. ಚಂದ್ರಗ್ರಹಣದ ಬಗ್ಗೆ ನಾಳೆ ಬೆಳಗ್ಗೆ ಮಾತಾಡೋಣ. ಆಯ್ತು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಪ್ರವಚನವನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಭಕ್ತಿರ ಸಮೃದ್ಧ ಸಿಂಧು. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರಸಿಂಹ ಪ್ರಣತಿ ಹಾಡ್ತೀರಾ ಮಾತಾಜಿ? ಯಾರಾದ್ರೂ ನರಸಿಂಹ ಪ್ರಣತಿ? ಹರೇ ಕೃಷ್ಣ. ಉಮಾ ಮಾತಾಜಿ ಹಾಡ್ತೀರಾ? ಹಾಡಿ ಮಾತಾಜಿ. ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನಿ, ಪ್ರಹ್ಲಾದಲಾದದಾಯಿನಿ. ಹಿರಣ್ಯಕಾಶಿ ಪೂರ್ವಕ್ಷಃ, ಹಿರಣ್ಯಕಾಶಿ ಪೂರ್ವಕ್ಷಃ. ಶ್ರೀಲಟಂಕಾನಕಾಲಯೇ, ಶ್ರೀಲಟಂಕಾನಕಾಲಯೇ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಬಹಿರ್ನರಸಿಂಹೋ ಹೃದಯೇ ನರಸಿಂಹೋ. ನರಸಿಂಹಮದಿಂ ಶರಣಂ, ನರಸಿಂಹಮದಿಂ ಶರಣ ಪ್ರಪದೇ. ತವ ಕರ ಕಮಲವರೇ ನಾಥ, ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ತವ ಕರ ಕಮಲವರೇ ನಾಥ, ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತದೇ, ಲಕ್ಷ್ಮೀ ನರಸಿಂಹ ಜಯ ಅನಂತದೇ. ಜಯ ಪ್ರಹ್ಲಾದ್ ಮಹಾರಾಜ್, ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್. ಜಯ ಜಯ ಪ್ರಭುಪಾದ್, ಪ್ರಭುಪಾದ್, ಪ್ರಭುಪಾದ್. ಜಯ ಜಯ ಪ್ರಭುಪಾದ್, ಜಯ ಜಯ ಗುರುದೇವ್, ಗುರುದೇವ್,
गुरुदेव जय जय गुरुदेव निताय गौर हरि बोल हरि बोल हरि बोल निताय गौर हरि बोल। लक्ष्मी नरसिम्हा भगवान की जय, प्रभुपाद की जय, प्रहलाद महाराज की जय। हरे कृष्ण माता जी, हरे कृष्ण महामंत्र की जय। ಹರಿಬೋಲ್ ಮಾತಾಜಿ. ಎಲ್ಲರೂ ಒಟ್ಟಿಗೆ ಹೇಳಿದ್ರ ಮಾತಾಜಿ. ಚಳ್ಕೆರೆ ಭಕ್ತರೊಂದಿಗೆ ಜೈ ಮಾತಾಜಿ. जय ಹರೇ माता ಕೃಷ್ಣ. जी, हरे कृष्ण माता जी। ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಚಳ್ಕೆರೆ ಮಹಾ ಭಕ್ತರಿಗೆಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. हरे कृष्णा माता जी। ಹರೇ ಕೃಷ್ಣ ಮಾತಾಜಿ. ಓ ಶೋಭಾ ಕೊಟ್ಕಿ ಮಾತಾಜಿ, ಅದ್ವಿತ ಅಲ್ವಾ ಮಾತಾಜಿ? माता जी, हरे कृष्ण माता जी, धन्यवाद। ಧನ್ಯವಾದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೆನ್ನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡವತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ನಾಳೆ ತಿಳಿಸ್ಕೊಡ್ತಾನೆ ಮಾತಾಜಿ ಗ್ರಹಣದ ಬಗ್ಗೆ. ನಾಳೆ ಕ್ಲಾಸ್ಗೆ ಎಲ್ಲರೂ ಜಾಯಿನ್ ಆಗಿ ಮಾತಾಜಿ. ಹರೇ ಕೃಷ್ಣ. हरे कृष्ण माता जी, दंडवत प्रणाम माता जी। ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ.